la 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 la. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ನಾಳೆ ಅನ್ನು ಮಾಯೆ ಇಂದು ತಿಳಿದರೆ ತಿಳಿದ ಮೇಲೂ ನಾ ಉಸಿರಾಡು ಹೇಗೆ. ಗೆಲುವನ್ನು ಮಾಯೆ ಸೋಲದು ನಾಳೆಗೆ. ಈ ಶುಭ ವೇಳೆ ನನಗೆ ಹೂಮಾಲೆ. ಗುರು ಇಲ್ಲದೆ ನಾ ಗುರಿ ಮುಟ್ಟಿದೆ ನಾ. ಹಠವಾದಿಯ ಈ ಪಯಣ ನಿಮಗಾಗಿ ಅಲ್ಲವೇ. ಸೋಲಿಲ್ಲದಲೇ ಗೆಲುವಲ್ಲವೇ. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಗಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಹುಟ್ಟಿದೆ ನಾನು ಕರುನಾಡ ಮಡಿಲಲ್ಲಿ, ಅತ್ತಿದ್ದೆ ನಾನು ಕಾವೇರಿ ತೀರದಲ್ಲಿ. ನಿಮ್ಮಿಂದ ನಾನು, ನಿಮಗಾಗಿ ನಾನು, ನಿಮ್ಮೊಡನೆ ನಾನು, ಪ್ರೀತಿಗಾಗಿ ನಾನು. ಈ ತಾಯಿ ಲೀಲೆಯೇ ನಾನಿಲ್ಲಿ ಅಲ್ಲವೇ. ಈ ಜೀವಕ್ಕೆ ಮರು ಜನ್ಮವೇ ಕರುನಾಡಿನಲ್ಲೇ. ಹಾರಾರಿರೋ ಹಾರಾರಿರೋ. ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು. ಹೇ 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 ಹೇ.
ಈಗಿರೋರ್ನ ಕರ್ಕೊಂಬನ್ನಿ, ಅಲ್ಲಿ ಸ್ಟಾಫ್ ಅಲ್ಲಿ ಇದ್ದಾರೆ. ದಯಮಾಡಿ ಎಲ್ಲ ಕೂತ್ಕೊಳ್ಳಿ ಬೇಗ. ಮೊದಲು ನಿಂತಿರೋರೆಲ್ಲ ಕೂತ್ಕೊಳ್ಳಿ ಪ್ಲೀಸ್. ದಯಮಾಡಿ ಎಲ್ಲ ಕೂತ್ಕೊಳ್ಳಿ. ದಯಮಾಡಿ ಎಲ್ಲ ಕೂತ್ಕೊಳ್ಳಿ, ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ನಿಮ್ ಜೋಶ್ ಇದ್ರ ಮಾತ್ರ ಅವ್ರ ವೇದಿಕೆ ಬರ್ತಾರೆ, ಇಲ್ಲಾಂದ್ರೆ ಬರಲ್ಲ. ಯಾಕಂದ್ರೆ ನಿಮ್ ಜೋಶ ಇಲ್ಲ ಅಂತಂದ್ರೆ ಸುಮ್ಮನೆ ಬಂದವರೇ ಕಾರ್ಯಕ್ರಮಕ್ಕೆ ನೋಡಕ್ ಬಂದಾರೆ ಅಂತ ಅನ್ಕೋತಾರೆ. ಜೋಶ್ ಇರ್ಲಿ. ಈ ನಾನು ಅತಿಥಿಗಳನ್ನ ಹಾಗೂ ನಮ್ಮ ಗುರುಗಳನ್ನ ವೇದಿಕೆಗೆ ಆಹ್ವಾನಿಸ್ತೇನೆ. ಈ ಕಾರ್ಯಕ್ರಮದ ಹಾಗೂ ಈ ಶಾಲೆಯ ಎಲ್ಲ ಶಿಕ್ಷಕರಿಂದ ಸರ್ಕಾರಿ ಹಿರಿಯ ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಪ್ರೀತಿಯ ಈ ದಿನ ಗುರುವಂದನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಪ್ರೀತಿಯ ಶಿಕ್ಷಕರುಗಳಾದ ಶ್ರೀಮತಿ ಪದ್ಮಜ ಎವಿ ಮೇಡಮ್ ಅವರು ನಾನು ತುಂಬು ಹೃದಯವಾಗಿ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರ ಜೋರು ಚಪ್ಪಾಳೆ ಮುಖಾಂತರ ಆಹ್ವಾನ ಮಾಡ್ತೀನಿ. ನಮ್ಮ ಪ್ರೀತಿ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರ ಜೋರು ಚಪ್ಪಾಳೆ ಹೊಡಿತಾ ಹೋಗಿ ಯಾರು ಹೊಡಿತಾ ಮಿಕ್ಸ್ ಔಟ್ ಅದಕ್ಕೆ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಜೋರು ಚಪ್ಪಾಳೆ ಮುಖಾಂತರ ನಾವು ಅವ್ರನ್ನ ಆಹ್ವಾನ ಮಾಡೋಣ. ಹೀಗೆ ಆಹ್ವಾನ ಮಾಡೋಣ. ಹಾಗೂ ನಮ್ಮ ಪ್ರೀತಿಯ ನೆಚ್ಚಿನ ಮತ್ತೊಬ್ಬ ಗುರುಗಳು ಶ್ರೀಮತಿ ಗೀತಾ BR ಮೇಡಮ್ ಅವ್ರನ್ನು ಕೂಡ ನಾವು ವೇದಿಕೆಗೆ ಆಹ್ವಾನ ಮಾಡೋಣ. ಹೃದಯ ಪೂರ್ವಕವಾಗಿ ಆಹ್ವಾನ ಮಾಡೋಣ. ಜೋರಾಗಿ ಚಪ್ಪಾಳೆ ಮುಖಾಂತರ ಅವ್ರನ್ನ ವೇದಿಕೆಗೆ ಆಹ್ವಾನ ಮಾಡೋಣ. ಹಾಗೂ ನಮ್ಮ ನೆಚ್ಚಿನ ಕೂಡ ನಾವು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನ ಮಾಡೋಣ. ಹಾಗೂ ಮತ್ತೊಬ್ಬ ಗುರುಗಳು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಹಾಗೂ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳು ಮತ್ತೊಬ್ರು ಸರ್ ಅವ್ರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರ ಉಪಸ್ಥಿತಿಯಲ್ಲಿ ಅವರ ಮಗ ಮಧು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನ ನಾನು ಆತ್ಮೀಯವಾಗಿ ಈ ಒಂದು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. 2008-9ನೇ ಸಾಲಿನ SSLC ವಿದ್ಯಾರ್ಥಿಗಳ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹ ವೃಂದಕ್ಕೂ ನಾನು ಈ ಒಂದು ಕಾರ್ಯಕ್ರಮ ಆಡುವುದಕ್ಕೆ ಲೀಲಾವತಿ ಅವರನ್ನು ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಲೀಲಾವತಿ A ಸೆಕ್ಷನ್. ತುಂಬಾ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ, ತುಂಬಾನೇ ಖುಷಿ ಆಯ್ತು. ಟೀಚರ್ಸ್ಗಳಂತೂ ಅಡಿ ಮುಟ್ಟದೇನು ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡು ಪದ ಪದದಲ್ಲೂ ಸಂಚರಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನ್ನು ಬೆಳಕಾಗಿಸು.
ವಿಶ್ವನಾಥ್ BV ಪ್ರಭಾರ ಮುಖ್ಯರಾಗಿರುವಂತಹ ವಿದ್ಯಾರ್ಥಿಗಳ ಸರ್ಕಾರಿ ಸಂಘದ ಪ್ರೌಢಶಾಲೆಯ ಉಮ್ಮರಲ್ಲಿ ಶ್ರೀ ನವೀನ್ ಕುಮಾರ್ ಈ ಶಾಲೆಯ ಸ್ಥಳವಾಸಿಗಳಾಗಿರುವಂತಹ ದಿವಂಗತ ಬಸಪ್ಪರವರ ಮೊಮ್ಮಗ ಹಾಗೂ ಬಸಪ್ಪ ಕೂಸಪ್ಪ ಟ್ರಸ್ಟ್ ಉಮ್ಮರದಲ್ಲಿ ಹಾಗೂ ಅವರ ಉಪಸ್ಥಿತಿಯ ಈ ಸ್ವಾಗತವನ್ನ ಕೋರುತ್ತಿದ್ದೇನೆ. ಮುಖ್ಯ ಶಿಕ್ಷಕರಾಗಿರುವಂತಹ ಸುಬ್ಬರತ್ನ ಮೇಡಮ್ ರವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪದ್ಮಜ AV ಮೇಡಮ್ ಸರ್ಕಾರಿ ಪ್ರೌಢಶಾಲೆ ಉಮ್ಮರದಲ್ಲಿ ಇವರಿಗೂ ಕೂಡ ಸ್ವಾಗತವನ್ನ ಕೋರುತ್ತಿದ್ದೇನೆ. ಎಲ್ಲರೂ ಸ್ನೇಹಿತರುಗಳನ್ನ ಈಗ ತುಂಬ ದಿನಗಳಿಂದ ಮಿಸ್ ಮಾಡ್ಕೊಂಡಿದ್ವಿ ಅಂತ ಅನಿಸ್ತಿತ್ತು. ಅದಕ್ಕೆ ಈ ಕಾರ್ಯಕ್ರಮನ ಉದ್ದೇಶಿಸಿ ಎಲ್ಲರೂ ಬಂದರೆ ನಮಗೂ ಖುಷಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು. ತಮ್ಮೆಲ್ಲರಿಗೂ ಕಲ್ಪಿಸೋ ಗುರು ವಂದನ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡು ಸರ್ಗಳು ಮತ್ತು ಮೇಡಮ್ಸ್ ಎಲ್ಲರನ್ನೂ ಪರಿಚಯ ಮಾಡೋದಕ್ಕೋಸ್ಕರ ಮತ್ತು ನಮ್ಮ ಫ್ರೆಂಡ್ಸ್ಗಳು ಎಲ್ಲರೂ ಒಟ್ಟಿಗೆ ಸೇರ್ಕೊತೀವಿ ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಉದ್ಘಾಟನೆ ಅಧ್ಯಕ್ಷರು ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ನವೀನ್ ಕುಮಾರ್ ಸರ್ ಹಾಗೂ ನಮ್ಮ ವಿಶ್ವನಾಥ್ ಸರ್ ಹಾಗೂ ಮುಖ್ಯ ಅತಿಥಿಗಳು ನವೀನ್ ಸರ್ ಹಾಗೂ ನಮ್ಮೆಲ್ಲ ಶಿಕ್ಷಕ ವೃಂದದವರು ಉದ್ಘಾಟನೆಯ ಜ್ಯೋತಿ ಬೆಳಗುವುದರ ಮುಖಾಂತರ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಅತಿಥಿಗಳಿಗೂ ಗುರುಗಳಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಮಾಡಬೇಕು ಅಂದಾಗ ಈ ಶಾಲೆಗೆ ಬಂದು ನಾವೆಲ್ಲ ಸ್ನೇಹಿತರುಗಳು ಒಂದು ಸಣ್ಣದಾಗಿ ಒಂದು ಕೊಡುಗೆ ಕೊಡೋಣ ಅಂತೇಳಿ ಸರ್ ಹತ್ರ ಕೇಳಿದಾಗ ಈ ಶಾಲೆಗೆ ಏನು ಬೇಕಾಗಿದೆ ಅಂತ ಚಿಕ್ಕ ತರ್ತಾರೆ, ಕೆಲವು ದೊಡ್ಡ ತರ್ತಾರೆ. ಹಂಗಾಗಿ ಅವರು ಊಟನೇ ಮಾಡೋಕ್ಕಾಗಲ್ಲ, ಅಷ್ಟು ಚಿಕ್ಕದು ತಂದಿರ್ತಾರೆ ಕೆಲವು ಮಕ್ಕಳು. ಅದಕ್ಕೆ ತಟ್ಟೆಗಳೇ ಕೊಡಿಸ್ಬಿಡಿ, ಎಲ್ಲರಿಗೂ ಒಂದೇ ಥರ ತಟ್ಟೆ ಇರುತ್ತೆ ಅಂತ ಹೇಳಿದ್ರು. ಆಗ
ಹಾಗಾಗಿ ಈ ಶಾಲೆಗೆ ನಾವು ಎಲ್ಲ ಸ್ನೇಹಿತರು ಸೇರಿ ಅಂದ್ರೆ 2008-9ನೇ ಬ್ಯಾಚು 300 ತಟ್ಟೆಗಳನ್ನ ಈ ಶಾಲೆಗೆ ಕೊಡುಗೆಯಾಗಿ ಕೊಡ್ತಾ ಇದ್ದೇವೆ. ಎಲ್ಲ ಚಪ್ಪಾಳೆ ಬರಲಿ. ಕೊಡುಗೆಯನ್ನು ಸ್ವೀಕರಿಸಿದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ವೃಂದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ 9ನೇ ಬ್ಯಾಚ್ನಲ್ಲಿ ನಮಗೆ ಶಿಕ್ಷಣ ಕೊಟ್ಟಂತಹ ಒಬ್ಬ ಗುರುಗಳು ನಮ್ಮ ನೆಚ್ಚಿನ ಶಿಕ್ಷಕರು ಇಲ್ಲಿ ಇರಬೇಕಾಗಿತ್ತು. ಆದರೆ ನಮ್ಮ ದುರಾದೃಷ್ಟ ಅವರ ಈ ಜಾಗಕ್ಕೆ ಬರೋಕ್ಕಾಗಿಲ್ಲ. ಅವರು ಕಾರಣ ಅವರು ಅಕಾಲಿಕ ಮರಣವನ್ನು ಹೊಂದಿದ್ದಾರೆ. ಶ್ರೀಮತಿ MBB ಮೇಡಮ್ ಅವರು ಸೋದರ ಮುಖಾಂತರ 1 ನಿಮಿಷ ಎಲ್ಲ ಎದ್ದು ನಿಂತು ಮೌನಾಚರಣವನ್ನು ಸನ್ಮಾನವನ್ನ ಮೇಡಮ್ ಅವರಿಗೆ ಮಾಡುವುದು. ಎಲ್ಲರ ಜೋರು ಚಪ್ಪಾಳೆ ಮುಖಾಂತರ ಹುಡುಗರು ಚಪ್ಪಾಳೆ ಬರ್ತಾ ಇರಲಿ. ಇನ್ನೇ ನಿಜವಾಗ್ಲೂ ಬರ್ತಾ ಇಲ್ಲ. ಚಪ್ಪಾಳೆ ಚಪ್ಪಾಳೆ ಅಶೋಕ ಚಪ್ಪಾಳೆ. ಈ ಒಂದು ಗುರುವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಚಪ್ಪಾಳೆ ಚಪ್ಪಾಳೆ. ಗುರುವಂದನೆಯನ್ನು ಸ್ವೀಕರಿಸಿ ಯಾರಾದರೂ
ಗುರುವಂದನೆಯನ್ನ ಎಲ್ಲರಿಗೂ ಜೋರು ಚಪ್ಪಾಳೆ ಮಾಡಿ. ಎಲ್ಲರಿಗೂ ಜೋರು ಚಪ್ಪಾಳೆ ಡಿ.ಆರ್.ಜಿ ಮೇಡಮ್ಗೆ. ಹುಡುಗರು ಎಲ್ಲಿ ಅಡಿಕೆ ಮರ ಹಿಂದೆ ಹಿಂದೆ ಸರಿ ಮಾಡಿ ಅದು ಹಲೋ ಸರಿ ಮಾಡಿ ಯಾರ ಸರಿ ಮಾಡಿ ಗುರುವಂದನೆಯನ್ನ ಬಸವರಾಜ್ ಸರ್. ಆಗಿದೆಯಾ ಚಪ್ಪಾಳೆ ಚಪ್ಪಾಳೆ ಹೇ ಯಾ- ನಾವು ಅವರಿಗೆ ಗೌರವವನ್ನ ಸಮರ್ಪಣೆ ಮಾಡೋಣ. ಬಸಪ್ಪ ಭೂಸಪ್ಪ ಟ್ರಸ್ಟ್ನ ಅಧ್ಯಕ್ಷರು ಕೂಡ ಅವರು, ಈ ಶಾಲೆಯ ದಾನಿಗಳ ಮೊಮ್ಮಗ, ಅವರ ಕುಟುಂಬಸ್ಥರು ಎಚ್.ಎನ್. ನವೀನ್ ಕುಮಾರ್ ಸರ್ಗೆ ಥ್ಯಾಂಕ್ ಯು ಧನ್ಯವಾದಗಳನ್ನ ತಿಳಿಸ್ತಾ ಮುಡ್ಚ್ಕೊಡಲ್ಲೇ ಮೊದಲೇ ಸಾಲುಗಳು ಸರಿ ಸರ್ ಮೊದಲೇ ಮುಡ್ಚು ಸಾಲುಗಳ ಅವ್ರು ಅಲ್ಲೋಗಿ ಮುಡ್ಸ್ತಾವ್ರ ಟೈಮ್ ಆಯ್ತು. ಬೇಗ ಬೇಗ ಎಲ್ಲ ಸಹಾಯ ಮಾಡಿ. ಮುಡ್ಚ್ಕೊಡಿ ಅದಕ್ಕೆ ಹೇಳಿದ್ದು ಅವರು MD ಜೊತೆಗೆ ಸಿದ್ಧತೆಗಾಗಿ ಕುಮಾರ್ ಸಹ ಸಿದ್ದೇಗೌಡರು, CS ಚಂದ್ರಶೇಖರ್, ಚಪ್ಪಾಳೆ ಬರಬೇಕು.
ವಿದ್ಯಾರ್ಥಿಗಳಿಗೂ ನಾನು ಜಾಗ ಆತ ಕೊಟ್ಟಿದ್ದಷ್ಟೇ. ಸೊ ನೀವು ನನಗೆ ಇಷ್ಟೊಂದೆಲ್ಲ ಮಾಡೋಕ್ಕೆ ನಾನು ಇಂಥರನ್ನ ನಾನು ಗೊತ್ತಾಯ್ತಾ, ನಾನು ಬೇರೆ ಏನಿಲ್ಲ. ಸೊ ಆತ ಕೊಟ್ಟಿದ್ದಾರೆ, ಅದರಲ್ಲಿ ಓದ್ತಿದ್ದೀರಾ, ಮುಂದೆ ಬರಲಿ, ಎಲ್ಲರೂ ಬಂದಿದ್ದೀರಾ. ಸೊ ನನಗೆ ಗೊತ್ತಾಗಲಿಲ್ಲ 2008-9 ನಮ್ಮ ಟ್ರಸ್ಟಿಂದ ಯಾರಿಗೆ ಬಂದಿತ್ತು ಅಂದರೆ ನಾವು ಪ್ರತಿ ವರ್ಷ ಇಟ್ಕೊಳ್ತಾ ಇದ್ದು ಟ್ರಸ್ಟಿಂದ. ಸೊ ಅವ್ರ ಹೆಸರು ಯಾರು ಅಂತ ಗೊತ್ತಾಗಲಿಲ್ಲ. ಸೊ ಈಗೆಲ್ಲ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಟ್ರಸ್ಟ್ ಸ್ವಲ್ಪ ದೊಡ್ಡದೆಲ್ಲ ಆಗಿದೆ. ಕಾಲೇಜ್ ತನಕ ನಾವು ನಮ್ಮ ವಿದ್ಯಾವೇತನ ಶುರು ಮಾಡಿದ್ದೀವಿ. ಸೊ ತುಂಬ ಸಂತೋಷ ಈ ಥರ ಎಲ್ಲ ಕಾರ್ಯಕ್ರಮಗಳು ಮತ್ತು ಸ್ಕೂಲ್ಗೆ ಹಿಂಗೆ ಆಗಾಗ ಮಾಡ್ತಾಯಿದ್ರೆ ನಿಮ್ಮಿಂದ ಸ್ಕೂಲ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಒಂದು ಸುತ್ತ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನ ಮಾತಾಡಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಇವತ್ತಿನ ಸುಂದರ ಸರಳ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀ ವಿಶ್ವನಾಥರವರೇ, ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ ಹಾಗೂ ನನ್ನ ಪ್ರೀತಿಯ ನೆಚ್ಚಿನ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ಸಹ ಅಭಿನಂದನೆಗಳು. ಏನು ಹೇಳಬೇಕು ಅಂತ ಒಂದು ನಿಮಿಷ ಯೋಚನೆ ಮಾಡುವಂಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ನಾವು ಅಷ್ಟೊಂದು ಇನ್ವಾಲ್ವ್ ಆಗಿಬಿಟ್ಟಿದ್ದೀವಿ ಇವತ್ತಿನ ಪ್ರೋಗ್ರಾಮ್ನಲ್ಲಿ. ಎಲ್ಲರೂ ಸೇರಿ ನಮ್ಮನ್ನೆಲ್ಲ ಕರೆದು ಸನ್ಮಾನ ಮಾಡಿ ಊಟ ಹಾಕಿ ನಮ್ಮನ್ನೆಲ್ಲ ಅಭಾರಿಯನ್ನಾಗಿ ಮಾಡಿದ್ದೀರಾ. ಇವತ್ತು ನಾವು ಇಲ್ಲಿಂದ ಹೋದ್ಮೇಲೆ, ನಾನು ಈ ಶಾಲೆಗೆ ಬಂದಿದ್ದು 2005ರಲ್ಲಿ, ಮತ್ತೆ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ 2009ರಲ್ಲಿ ಇಲ್ಲಿಂದ ಹೊರಟೆ. ಅದಾದ ನಂತರ ನಮ್ಮ ಸಹೋದ್ಯೋಗಿಗಳನ್ನೆಲ್ಲ ಪುನಃ ಮೀಟ್ ಮಾಡೋದಕ್ಕಾಗೇ ಇರಲಿಲ್ಲ. ಬಹುಶಃ ಇವತ್ತು ನೀವು ನಮ್ಮನ್ನು ಕರೀದೇ ಇದ್ದಿದ್ರೆ ನಾನು ಎಲ್ಲ ಮಿತ್ರರನ್ನು ಇವತ್ತು ನಾನು ಪುನಃ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ. ಈ ಅನುಭವ ಎಲ್ಲರಿಗೂ ಆಗಿದೆ. ಆದ್ರಿಂದ ನಮ್ಮೆಲ್ಲರ ಪರವಾಗಿ ಎಲ್ಲ ವಿದ್ಯಾರ್ಥಿನಿಯರು ಕಷ್ಟಪಟ್ಟು ಈ ಪ್ರೋಗ್ರಾಮ್ನ ಪ್ರಾಯೋಜಿಸಿದರೆ ನಿಮ್ಮೆಲ್ಲರಿಗೂ ಸಹ ತುಂಬು ಹೃದಯದ ಅಭಿನಂದನೆಗಳನ್ನ, ಥ್ಯಾಂಕ್ಸ್ನ ಎಲ್ಲರ ಪರವಾಗಿ ನಿಮಗೆ ಸಲ್ಲಿಸ್ತಾ ಇದ್ದೀನಿ. ಇನ್ನು ಮುಖ್ಯವಾಗಿ ಇಲ್ಲಿಗೆ ಬರೋದಕ್ಕೆ ತುಂಬಾ ಬೇಜಾರು ಯಾಕೆ ಅನ್ನಿಸ್ತು ಅಂತಂದ್ರೆ, ಮೊದಲೇ ಹೇಳಿದ್ರಿ MBV ಮೇಡಮ್ಮು ತುಂಬಾ ಚೆನ್ನಾಗಿ ನಮ್ಮ ಜೊತೆ ತುಂಬಾ ಫ್ರೆಂಡ್ಲಿ ಆಗಿದ್ರು. ಇಲ್ಲಿಗೆ ಬರಬೇಕು ಅಂದ್ರೆ ಅವರು ಮುಖಾನೇ ಪುನಃ ಜ್ಞಾಪಕ ಬರುತ್ತಲ್ಲ, ಅದು ತುಂಬಾ ಅನ್ನಿಸ್ತೈತೆ. ಯಾವಾಗಲೂ ನನ್ನ ಪಕ್ಕದಲ್ಲೇ ಕೂತಿರೋರು ತುಂಬಾ ಮಾತಾಡೋರು. ಈ ಮೂಲಕ ಅವ್ರನ್ನ ಪುನಃ ಒಂದ್ಸಲ ಜ್ಞಾಪಿಸ್ಕೊಳ್ಳೋ ಹಾಗಾಯ್ತು. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದ್ರೆ, ಅವನು ಚೆನ್ನಿಗ ಬಂದ ತಕ್ಷಣ ಹೇಳ್ದ, ಮೇಡಮ್ ನೀವು ನಂಗೆ ತುಂಬಾ ಹೊಡೆದು ಬಿಟ್ರಿ ಅಂತ. ಅಂದ್ರೆ ಬಂದ ಸ್ವಲ್ಪ ಟೀಚರ್ಸ್ ಅಂದ್ಮೇಲೆ ಅವಾಗ್ನವರು ಅದು ನೀವ್ ಹೇಗಿದ್ರಿ ಅಂತಾನು ಗೊತ್ತು. ನೀವು ಸ್ವಲ್ಪ ಕಂಟ್ರೋಲ್ ಮಾಡಿ ಕೂರ್ಸ್ಕೋಬೇಕು ಅಂದ್ರೆ ಒಂದ್ ಸ್ವಲ್ಪ ಹೊಡಿಬೇಕಾಗ್ತಾ ಇತ್ತು. ಅದ್ರಲ್ಲೂ ಸ್ವಲ್ಪ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಅಂದ್ರೆ ಗೊತ್ತೇ ಇದೆಯಲ್ಲ, ನಾವು ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಹೆದರಿಸಿ ನಿಮ್ಮನ್ನ ಸರಿಯಾಗಿ ಕೂರ್ಸ್ಕೋಬೇಕಾಗುತ್ತೆ. ಯಾಕೆ ಅಂದ್ರೆ ನಾವು ಇಷ್ಟೊಂದು ಹೇಳಿದ್ರು ನೀವು ಏನು ಕಲಿಯಲ್ವಲ್ಲ ಅನ್ನೋ ವ್ಯಥೆಯಿಂದ, ಬೇಸರದಿಂದ ನಾವು ಬೈದಿರ್ಬೋದು, ಹೊಡೆದಿರ್ಬೋದು ಅಷ್ಟೇ. ಎಲ್ಲ ಟೀಚರ್ಸು ಅಷ್ಟೇ. ಕಹಿ ನೆನಪುಗಳನ್ನ ಯಾರು ಮನಸ್ಸಿನಲ್ಲಿ ಇಟ್ಕೋಬೇಡಿ. ನಮ್ಮಿಂದ ಏನು ಒಳ್ಳೇದಾಗಿದೆ, ನಮ್ಮಿಂದ ಹೇಗೆ ಮುಂದೆ ಬಂದಿದ್ದೀರಾ ಅನ್ನೋದನ್ನ ಮಾತ್ರ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಎಲ್ರಿಗೂ ನಿಮ್ಮ ಮುಂದಿನ ಜೀವನದಲ್ಲಿ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ನಾನು ಸ್ವಲ್ಪ ಕ್ಲಾಸಲ್ಲಿ ಯಾವಾಗ್ಲೂ ಗೊದಮೊಟ್ಟೆಗಳು ಅಂತ ಬೈತಾ ಇದ್ದೆ. ಅದು ನಮ್ದಲ್ಲ, ನಮ್ಮ ಮಾಸ್ಟ್ರು ಬೈತಾ ಇದ್ದಿದ್ದು. ಗೊದಮಟ್ಟೆ ಅಂದ್ರೆ ಏನು ಅಲ್ಲ, ಕೆಟ್ಟದಲ್ಲ, ಅದು ಇನ್ನು ಡೆವಲಪಿಂಗ್ ಸ್ಟೇಜ್ ನಲ್ಲಿ ಇರೋದು ಅಂತ ಅದ್ರ ಅರ್ಥ. ಅಂದ್ರೆ ಇನ್ನು ಬೆಳೀತಾ ಇದ್ದೀರಾ, ಇಂಪ್ರೂವ್ ಆಗ್ತಾ ಇದ್ದೀರಾ ಅನ್ನೋದು ಅರ್ಥದಲ್ಲಿ ನಿಮ್ಗೆ ಹೇಳ್ತಾ ಇದ್ದಿದ್ದಷ್ಟೇ. ಅದನ್ನೇ ಜ್ಞಾಪಕ ಇಟ್ಕೊಂಡಿದ್ದೀನಿ.
ಯಾರೋ ಅದು ಗೊದ್ಮಟ್ಟೆ ಸುಮ್ಮನೆ ಕುತ್ಕೊಳ್ಳ. ಮೂರ್ತಿ ನಮ್ಮ ಶಾಲೆಯ ಶಿಕ್ಷಕರು ಗುರುಗಳು ಆದಂಥ ಬೇಡ ಅಂದರೆ ಐಸ್ಕ್ರೀಮ್ ಹೇಳ್ದಂಗೆ ಎಡೆ ನನ್ನ ನೆಚ್ಚಿನ ವೃತ್ತಿ ಬಾಂಧವರೇ ಮತ್ತು ಈ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರೇ ಮತ್ತು ಈ ಶಾಲೆಯ ಸಹ ಶಿಕ್ಷಕರೇ ಮತ್ತು ನನ್ನ ಪ್ರೀತಿಯ ನೆಚ್ಚಿನ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ದಿನ ಕಾರ್ಯಕ್ರಮ ನನಗೆ ತುಂಬ ಸಂತೋಷವನ್ನು ತರ್ತಾ ಇದೆ. ಆದರೆ ಈ ಕಾರ್ಯಕ್ರಮ ಇದು 5ನೇ ಕಾರ್ಯಕ್ರಮ ನನಗೆ. ಏಕೆಂದರೆ ನನ್ನ ಮೊದಲ ಒಂದು ನೇಮಕಾತಿಯಾದಂತಹ ಮಂಡ್ಯ ಡಿಸ್ಟಿಕ್, ಮಂಡ್ಯ ಜಿಲ್ಲೆ, ಆ ಮಂಡ್ಯ ಜಿಲ್ಲೆಯಲ್ಲಿ ಪಾಂಡವಪುರ ತಾಲೂಕು ನಾರಾಯಣಪುರ ಶಾಲೆಯಲ್ಲಿ ನನಗೆ 4 ಬಾರಿ ಈ ಗುರುವಂದನಾ ಕಾರ್ಯಕ್ರಮ ನಡೆದಿದೆ. ಇಂತಹ ಗುರುವಂದನಾ ಕಾರ್ಯಕ್ರಮ ಅಂದರೆ ನನಗೆ ಎಷ್ಟು ಮಟ್ಟಿಗೆ ಅವರು ಕರ್ಕೊಂಡು ಹೋಗ್ತಾ ಇದ್ರು ಅಂದರೆ ಅಷ್ಟು ಮಟ್ಟಿಗೆ ನೀವು ಕೂಡ ಅಷ್ಟು ಚೆನ್ನಾಗಿ ಅದಕ್ಕಿಂತ ಉತ್ತಮವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಜೊತೆಗೆ ನನಗೆ ಯಾಕೆ ಖುಷಿ ಅಂದರೆ ಸಂತೋಷ ಅಂದರೆ ಎಷ್ಟೋ ವರ್ಷಗಳ ನಂತರ ನನ್ನ ಸಹೋದ್ಯೋಗಿ ಮಿತ್ರರನ್ನು ನೀವು ಸಮಾಗಮ ಮಾಡಿಸಿದ್ರಲ್ಲ, ಆ ಸಮಾಗಮ ಮಾಡಿಸಿದಂತಹ ಒಂದು ಪುಣ್ಯ ನಿಮಗೆ ತಪ್ಪುತ್ತೆ. ನಾನು ಮುಂದೆ ಇವರನ್ನು ನೋಡ್ತೀನೋ ಇಲ್ವೋ ಅನ್ನೋ ಕಾತುರದಲ್ಲಿ ಇದ್ನೇನೋ, ಅಥವಾ ನಾನು ನೋಡ್ತಾನೆ ಇರಲಿಲ್ವೇನೋ. ನೀವು ಈ ಕಾರ್ಯಕ್ರಮವನ್ನು ಮಾಡಿದ್ರಿಂದ ಇವರ ಒಂದು ಅಂದರೆ ನನಗೇನು ಅನ್ನಿಸ್ತಿತ್ತು ಅಂತಂದರೆ ಅವ್ರು ಹೇಗಿರ್ತಾರೋ ಒಂದು ಕಲ್ಪನೆ. ನೀವು ಈ ಒಂದು ಕಾರ್ಯಕ್ರಮಕ್ಕೆ ಕರೆದಂತಹ ಒಂದು ವೇಳೆಯಲ್ಲಿ ಇವ್ರು ಹೇಗಿರಬಹುದು, ನಿಮ್ಮ ಕಲ್ಪನೆಯೂ ಅದೇ ರೀತಿಯಾಗಿರುತ್ತೆ ಅಲ್ವಾ? VL ಮಿಸ್ ಹೇಗಿರ್ಬಹುದು, VR ಮೇಡಮ್ ಹೇಗಿರ್ಬಹುದು, AVP ಹೆಂಗಿರ್ಬಹುದು, ನೋಡೇ ಬಿಡೋಣ ಹೆಂಗಿರ್ತಾರೆ ಅಲ್ವಾ? ಆ ರೀತಿಯ ಒಂದು ಕಲ್ಪನೆ ನಿಮ್ಮಲ್ಲೂ ಇರಬಹುದು. ಆದರೆ ಮಕ್ಕಳ, ನಾನು ಈ ಶಾಲೆಗೆ 2003ನೇ ಇಸವಿಯಲ್ಲಿ ಬಂದಂತಹ ಒಂದು ವೇಳೆಯಲ್ಲಿ ಶಿಕ್ಷಕರು ಇರಲಿಲ್ಲ. ಇಲ್ಲಿ ಕೆಲವೇ ಮಂದಿ ಶಿಕ್ಷಕರು, ನಾನು ಮಂಡ್ಯ ಡಿಸ್ಟಿಕ್ಕಿಂದ ಇಲ್ಲಿಗೆ ವರ್ಗಾವಣೆಯನ್ನು ಹೊಂದಿ ಬಂದಂತಹ ಒಂದು ವೇಳೆಯಲ್ಲಿ ಮೊದಲು ನಮ್ಮ ಮನೆಯವರು ಬಂದರು. ಇಲ್ಲಿಗೆ ಬಂದು ಈ ಒಂದು ಶಾಲೆಯ ವಾತಾವರಣವನ್ನು ನೋಡಿದ್ರು. ಆಗ ಮೊದಲು ಸಿಕ್ಕಂಥವರೇ GVR ಸರು. ಅಲ್ಲಿ ಇವಾಗಲ್ಲಿ ನಿಂತಿದ್ರಂತೆ, ಒಂದೆರಡೇ ಮಾತನ್ನಾಡಿದ್ರಂತೆ, ಒಂದೆರಡು ಮಾತಾಡ್ಬಿಟ್ಟು ಕ್ಲಾಸ್ಗೆ ಬರೋಬರನ್ನು ಹೊರಟೋದ್ರಂತೆ. ನಮ್ಮ ಮನೆಯವ್ರು ಬಂದು ಹೇಳಿದ್ರು, ನೋಡು ನಿನಗೆ ಆ ಶಾಲೆ ಸರಿಗಿದೆ. ಯಾಕೆ ಅಂತಂದರೆ ಅಲ್ಲಿ ಸಮಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಮಕ್ಕಳ ಬಗ್ಗೆ ತುಂಬ ಕಾಳಜಿ, ಜವಾಬ್ದಾರಿ ಎನ್ನುವಂಥದ್ದು ಇದೆ ಅನ್ನೋದನ್ನು ಮನವರಿಕೆಯನ್ನು ಮಾಡಿಸೋದು. ಜೊತೆಗೆ ಆನಂತರ ನಾನು ಬಂದೆ ಇಲ್ಲಿಗೆ. ಎಲ್ಲರಿಗಿಂತ ಚಿಕ್ಕವಳು ನಾನೇ. ಸುಬ್ರತ್ನ ಮೇಡಮ್ಮು ಸಿಕ್ಕಿದ್ರು. ಇಲ್ಲೆಲ್ಲ ದೊಡ್ಡ ದೊಡ್ಡ ಮಕ್ಕಳು 4 ಸೆಕ್ಷನ್ ಇದ್ವು. ಇಲ್ಲಿ 1800 2000 ಮಕ್ಕಳು ಇದ್ರು. ಇಲ್ಲಿ ನಾ ಬಂದಂತಹ ಒಂದು ವೇಳೆಯಲ್ಲಿ 4 ಸೆಕ್ಷನ್ನು, 8 ಪಿರಿಯಡ್ ಇದ್ದಂತಹ ಒಂದು ವೇಳೆಯಲ್ಲಿ ಯಾರಿಗೂ ಕೂಡ ಕುಳಿತುಕೊಳ್ಳೋದಕ್ಕೆ ಅವಕಾಶ ಇಲ್ಲ. ನಿರಂತರವಾಗಿ ತರಗತಿ ಇದ್ರೂ ಕೂಡ ನಮಗೆ ಮಾಡಬೇಕು ಅನ್ನುವ ದಾಹ, ಮಕ್ಕಳಿಗೆ ಕಲಿಸ್ಬೇಕು ಅನ್ನುವಂತಹ ದಾಹ, ಇಂತಹ ಒಂದು ದಾಹ ನಮ್ಮಲ್ಲಿ ತಳಿತಾನೇ ಇತ್ತು. ಆ ಸಂದರ್ಭದಲ್ಲಿ ನಿಮಗಿಂತ ದೊಡ್ಡ ಮಕ್ಕಳು, ಜೊತೆಗೆ ರಾಮದಾಸ್ ಸರ್ ಇದ್ರು, PT ಟೀಚರ್ ಅವರು. ಆ ರಾಮದಾಸ್ ಸರ್, ನಾನು ಇನ್ನೂ ಚಿಕ್ಕವಳು ಬಂದಂತಹ ಒಂದು ವೇಳೆಯಲ್ಲಿ ಎಲ್ಲ ಟೀಚರ್ಸ್ಗೆ ಕಾಟ ಕೊಡ್ತಿದ್ರಂತೆ. ಇಲ್ಲಿ ಮಕ್ಕಳು ದೊಡ್ಡ ಮಕ್ಕಳಿದ್ದರಿಂದ ಆ ಸಂದರ್ಭದಲ್ಲಿ ಅವರು ಒಂದ್ಸರಿ ಎಲ್ಲ ತರಗತಿಯನ್ನು ನೋಡ್ಕೊ ಬರೋರಂತೆ. ಯಾರ ಪೀರಿಯಡಲ್ಲಿ ಮಕ್ಕಳು ಗಲಾಟೆ ಮಾಡ್ತಾ ಇದ್ದಾರೆ, ಆ ನಂತರ ಆ ಪೀರಿಯಡ್ ಮುಗಿಸಿದ ತಕ್ಷಣ ಇವ್ರು ಹೋಗಿ ಅವ್ರು ಚಾರ್ಜ್ ಮಾಡ್ತಾ ಇದ್ರು. ಆಗ ನಾನು ತರಗತಿಗೆ ಹೋದಾಗ ಸುಬ್ರತ್ನ ಮೇಡಮ್ ಹೇಳಿದ್ರು, ಈ ಚಿಕ್ಕ ಹುಡುಗಿ ಯಾಕಾದ್ರೂ ಈ ಶಾಲೆಗೆ ಬಂತು, ಆ ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗತ್ತಾ ಅಂತ ಹೇಳಿ ಅನ್ಕೊಂಡ್ರು ಸುಬ್ರತ್ನ ಮೇಡಮ್. ಆಗ ರಾಮದಾಸ್ ಸರ್ ಹೇಳಿದ್ರಂತೆ, ನೀವೇನು ಗಾಬರಿ ಪಡಬೇಕಾಗಿಲ್ಲ, ಅವರು ವಾಯ್ಸೇ ಜೋರಿದೆ, ಅದರಿಂದ ಅವ್ರ ವಾಯ್ಸಲ್ಲೇ ಕಂಟ್ರೋಲ್ ಮಾಡಿಬಿಡ್ತಾರೆ ಬಿಡಿ ಅಂತ ಹೇಳಿದ್ರಂತೆ. ಹಂಗಾಗಿ ನನಗೆ ಈ ಶಾಲೆಗೆ ಬಂದಾಗ ಹಿರಿಯರಾಗಿ ಎಲ್ಲ ಶಿಕ್ಷಕರು ಇದ್ದರು. ಎಲ್ಲ ರೀತಿಯಿಂದಲೂ ಕೂಡ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮಗೆ ಕಾಯಕವೇ ಕೈಲಾಸ,
ನಾವು ತೆಗೆದುಕೊಳ್ಳುವಂತಹ ಒಂದು ಸಂಬಳಕ್ಕೆ ಒಂದು ಪ್ರಬುದ್ಧತೆಯಿಂದ ಬದ್ಧತೆಯಿಂದ ಒಂದು ಕಾರ್ಯವನ್ನು ಮಾಡಬೇಕು, ನಿರ್ವಹಿಸಬೇಕು. ಯಾಕೆಂದರೆ ನಾವು ನಮ್ಮ ಮಕ್ಕಳು ನಮ್ಮನ್ನು ನೋಡ್ತಾರೋ ಇಲ್ವೋ, ನಮ್ಮ ಮಕ್ಕಳು ನಮಗೆ ಅನ್ನ ಹಾಕ್ತಾರೋ ಇಲ್ವೋ, ಆದರೆ ನಿಮ್ಮಿಂದ ನಾವು ಅನ್ನ ತಿಂದಿದ್ದೀವಿ. ನೀವಿರೋದಕ್ಕೆ ಈ ಶಾಲೆ ಇದ್ದಿದ್ದು, ನೀವಿರುವಂತಹ ಈ ಶಾಲೆ ಇದ್ದಿದ್ರಿಂದಲೇ ನಾವು ಇಲ್ಲಿ ಶಿಕ್ಷಕರಾಗಿ ಬಂದಿದ್ದು. ಅಂತಹ ಸಂದರ್ಭದಲ್ಲಿ ನಿಮ್ಮಿಂದ ನಾವು ಅನ್ನವನ್ನು ಊಟ ಮಾಡಿದ್ದೀವಿ ಅಂತಂದ್ಮೇಲೆ ನಿಮಗೆ ಯಾವುದೋ ಸಂದರ್ಭದಲ್ಲಿ ಬೈದಿರಬಹುದು, ಓಡದಿರಬಹುದು, ಅಥವಾ ನಿಮ್ಮನ್ನ ತರಗತಿಯಿಂದ ಆಚರಣೆ ಓಡಿಸಿರಬಹುದು ಅಲ್ವಾ? ಆ ಸಂದರ್ಭದಲ್ಲಿ ನಮಗೆ ಕಲಿಸುವಂತಹ ಹಂಬಲ, ವಿಷಯವನ್ನ ತಿಳಿಸುವಂತಹ ಹಂಬಲ, ಯಾವುದಾದ್ರೂ ಒಂದು ಸರಿದಾರಿಗೆ ಕಳಿಸುವಂತಹ ಹಂಬಲ ನಮ್ಮಲ್ಲಿ ಇತ್ತು. ಆದ್ದರಿಂದ ನಿಮಗೆ ಒಂದು ಉತ್ತಮ ಶಿಕ್ಷಣವನ್ನ ಕೊಟ್ಟಂತಹ ಒಂದು ವೇಳೆಯಲ್ಲಿ ನೀವು ಕೂಡ ಗುರುವನ್ನ ಮೀರಿಸಿದ ಶಿಷ್ಯರಾಗ್ತೀರಿ. ಗುರುವನ್ನ ಮೀರಿಸಿದ ಶಿಷ್ಯರು ಅನ್ನೋದಕ್ಕೆ ಉದಾಹರಣೆ ನಮ್ಮ ಮಹೇಶ. ಯಾಕೆ ಅಂತಂದ್ರೆ ಯಾಕೆಂದ್ರೆ ನಾವು ಶಿಕ್ಷಕ ವೃತ್ತಿಯಲ್ಲೇ ಇರಬಹುದು. ಈಗ ನಾನು ಬೋಧನೆಯನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಯಾಕೆಂದರೆ ನಾನು ಮುಖ್ಯ ಶಿಕ್ಷಕಿಯಾಗಿ 10 ವರ್ಷಗಳ ಕಾಲ ಸಂದಿದೆ ಈಗ ನನಗೆ. ಈ 10 ವರ್ಷಗಳ ಅವಧಿಯಲ್ಲಿ ನಾನು ಈಗ ಬರುವಂತಹ ಶಿಕ್ಷಕರನ್ನು ನೋಡುವುದಕ್ಕೂ ಹಿಂದೆ ಇದ್ದಂತಹ ಶಿಕ್ಷಕರನ್ನು ನೋಡುವುದಕ್ಕೂ ಹೋಲಿಕೆ ಮಾಡಿದಾಗ, ತುಲನೆ ಮಾಡಿದಾಗ ಪ್ರಬುದ್ಧತೆ ಹೇಗಿದೆ ಎನ್ನುವುದನ್ನು ಅಳತೆಗೋಲು ಮಾಡಬಹುದು. ಯಾಕೆಂದರೆ ಹಿಂದೆ ಇದ್ದಂತಹ ಶಿಕ್ಷಕರಿಗೆ ಇದ್ದಂತಹ ಪ್ರಬುದ್ಧತೆ, ಜವಾಬ್ದಾರಿ, ಕಾಳಜಿ, ಬದ್ಧತೆ ಈಗಿನ ಶಿಕ್ಷಕರಿಗೆ ಇಲ್ಲ. ಯಾವಾಗಲೂ ಕೂಡ ಸಂಬಳದ ಬಗ್ಗೆ, ಮತ್ತೊಂದು ಮೊಬೈಲನ್ನು ಇಟ್ಕೊಳ್ಳೋದು, ಈ ರೀತಿ ಮಕ್ಕಳ ಬಗ್ಗೆ ಕಾಳಜಿ ಎನ್ನುವಂಥದ್ದು ಇಲ್ಲ. ಅಂದರೆ ಅನೇಕರಿಗೆ ಆ ರೀತಿ ಇದೆ, ಕೆಲವರು ಮಾತ್ರ ಪ್ರಬುದ್ಧತೆಯನ್ನು ಹೊಂದಿರಬಹುದು, ಆದರೆ ಎಲ್ಲ ಶಿಕ್ಷಕರು ಕೂಡ ಈ ರೀತಿಯಲ್ಲಿ ಇಲ್ಲ. ನಾನು ತುಲನೆ ಮಾಡ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ನನಗೆ ಬೇಕಾಗಿರೋದೇನು ಅಂದರೆ ಮಕ್ಕಳು ಸ್ವಯಂ ಕಲಿಕೆ ಆಗಬೇಕು, ಸ್ವಂತಿಕೆ ಆಗಬೇಕು, ಸ್ವಂತ ಕಲಿಕೆಯಿಂದ ಮುಂದೆ ಬರಬೇಕು, ಅವ್ರು ಏನು ಬೇಕಾದರೂ ಫೇಸ್ ಮಾಡಬೇಕು ಅನ್ನುವಂತಹ ಉದ್ದೇಶ ನಮ್ಮಲ್ಲಿ ಇರುತ್ತೆ. ಆದ್ದರಿಂದ ಮಹೇಶ ನನಗೆ ಕ್ಯಾರ್ನಗರದಲ್ಲಿ ನಾನು HM ಹೋದಾಗ ಟ್ರೆಜರಿಗೆ ಹೋಗಬೇಕಾಗಿತ್ತು. ಟ್ರೆಜರಿಗೆ ನಾನು ಯಾವತ್ತೂ ಹೋಗ್ತಿರ್ಲಿಲ್ಲ. ಆಕಸ್ಮಿಕವಾಗಿ DSC ತಗೊಳ್ಳೋಕೆ ಮತ್ತೊಂದು ಕಡೆಗೆ ಹೋದಾಗ ಅಲ್ಲೇನಾದರೂ ಟ್ರೆಜರಿ ಆಫೀಸರ್ ಈಗಲ್ಲ ಮೇಡಮ್, ಆಗಾಗಲ್ಲ ಮೇಡಮ್ ಅಂತ ಸತಾಯಿಸಿದಂತಹ ಒಂದು ವೇಳೆಯಲ್ಲಿ ಇವನು ಸಿಗ್ತ ನನಗೆ. ಆಗ ಸತಿ ಆಯಿತು ಮಹೇಶ ನನಗೆ ಕೆಲವೊಂದು ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಾಗ ಅದಕ್ಕಾಗುವಂತಹ ಸಂತೋಷ, ನನ್ನ ಶಿಷ್ಯ ಎಲ್ಲೂ ಇದ್ದಾನಲ್ಲ ಅಂತ ಅನಿಸುತ್ತೆ. ಅಂತಹ ಸಂತೋಷ ಎಲ್ಲೆಲ್ಲೂ ಕೂಡ, ಎಲ್ಲ ಒಂದು ಕಚೇರಿಗಳಲ್ಲೂ ಕೂಡ ಸಿಗಬೇಕು. ಜೊತೆಗೆ ನನ್ನ ಶಿಷ್ಯರು ಇಲ್ಲಿ ಮಾತ್ರ ಅಲ್ಲ, ವಿಧಾನಸೌಧದಲ್ಲೂ ಕೂಡ ಇದ್ದಾರೆ. ಭಾರತದ 8 ಇದರಲ್ಲೂ ಇದ್ದಾರೆ. ಅವರಣ್ಣ ಪರಮೇಶ, ವಿಜಯಕುಮಾರ, ಎಲ್ಲರೂ ಕೂಡ ಜಿನ್ನಳ್ಳಿಯ ಅನೇಕ ಸೈನ್ಯದಲ್ಲಿ ಇದ್ದಾರೆ ಅಲ್ವಾ? ಇವರೆಲ್ಲರೂ ಕೂಡ ಸೈನ್ಯದಲ್ಲಿ ಇದ್ದಾರೆ. ಯಾಕೆಂದ್ರೆ ಮಕ್ಕಳು ಯಾವುದಾದ್ರೂ ಒಂದು ಮಾರ್ಗವನ್ನ ಇಟ್ಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಜೀವನವನ್ನ ಸುಗಮವಾಗಿ, ಚೆನ್ನಾಗಿ, ಪ್ರಬುದ್ಧತೆಯಿಂದ ಚೆನ್ನಾಗಿ ನಡೆಸುವಂತಹ ಆದ್ರೆ ಅದಕ್ಕಿಂತ ಸಂತೋಷ ಮತ್ತೇನೂ ಕೂಡ ಇಲ್ಲ. ನಾವ್ ಹೇಳ್ತಿದ್ದ ಅದೇ ತಾನೇ ನಿಮಗೆ. ನಮ್ಗೇನು ನೀವು ಆಫೀಸರ್ ಆದಾಗ, ಮತ್ತೊಂದಾದಾಗ ನಮ್ಗೇನು ಕೊಡಲ್ಲ. ನಮ್ಮ ಮಕ್ಕಳು ಈಗ ಬೆಳೆದಿದ್ದಾರೆ ಅಂತಂದ್ರೆ ಅದಕ್ಕಿಂತಹ ಉತ್ತಮವಾದಂತಹ ಸಂತೋಷ ಮತ್ತೇನಿದೆ? ಆದ್ರಿಂದ ಗುರುವಿನ ಗುಲಾಮನಾಗುವ ತನಕ ದೊರೆಯದಲ್ಲ ಮುಕುತಿ. ಆದ್ರಿಂದ ನಾವು ಗುರುವಿಗೆ ಅಲ್ವಾ, ಅದರಿಂದ ಗುರುವಿಗೆ ನಾವು ಹೇಗಿರ್ತೀವಿ? ವಿದ್ಯಾ ದದಾತಿ ವಿನಯಂ ಅಲ್ವಾ? ಅದರಿಂದ ವಿನಯ ಎಲ್ಲಿರುತ್ತೋ ವಿದ್ಯೆ ತಾನಾಗಿ ಹರಿದು ಬರುತ್ತೆ. ಆದ್ರಿಂದ ನಾವು ವಿದ್ಯೆಗೆ ಎಷ್ಟು ಬೆಲೆಯನ್ನು ಕೊಡಬೇಕು? ಶಿಕ್ಷಣಕ್ಕೆ ಈಗ ಮೌಲ್ಯ ಕಡಿಮೆ ಆಗಿದೆ ಬಿಡಿ. ಯಾಕೆಂದ್ರೆ ಈ ಒಂದು ಮೊಬೈಲ್ ಹಾವಳಿ ಬಂದಿರೋದ್ರಿಂದ ಮಕ್ಕಳೆಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ. ಸಂಸ್ಕಾರ ಹೊರಟೋಗಿದೆ, ನಯ ವಿನಯ ಹೊರಟೋಗಿದೆ, ತಂದೆ ತಾಯಿಗೆ ಕೊಡಬೇಕಾದಂತಹ ಒಂದು ಮರ್ಯಾದೆ ಕಡಿಮೆ ಆಗಿದೆ. ಈಗಿನ ಮಕ್ಕಳೆಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ. ನಮ್ಮ ಹಿಂದಿನ ಮಕ್ಕಳು ನೀವು ಕೂತಿದ್ದೀರಲ್ಲ, ನೀವೆಲ್ಲರೂ ಕೂಡ ಈ ರೀತಿಯ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಿ ಗುರುವಿನ ಜನ್ಮವನ್ನ ಸಾರ್ಥಕಗೊಳಿಸಿದ್ದೀರಿ. ಆದ್ದರಿಂದ ಮತ್ತೆ ಮತ್ತೆ ಈ ಗುರುವಂದನಾ ಕಾರ್ಯಕ್ರಮ ಹೀಗೇ ಒಮ್ಮರ್ಗಳ್ಳಿಯಲ್ಲಿ ನಡೀತಾ ಇರಲಿ. ನಾವು ಕೂಡ ಈ ಒಮ್ಮರ್ಗಳ್ಳಿ ಶಾಲೆಯನ್ನು ಮತ್ತೆ ಬಂದು ಭೇಟಿ ಮಾಡುವಂತಾಗಲಿ. ಎಲ್ಲ ನನ್ನ ಒಂದು ಸಹೋದ್ಯೋಗಿ ಮಿತ್ರರನ್ನ ಭೇಟಿ ಮಾಡಿಸಿ, ಜೊತೆಗೆ ಈ ಶಾಲೆಯ ಶಿಕ್ಷಕರನ್ನು ಕೂಡ, ನನ್ನ ಒಂದು ಸಹೋದ್ಯೋಗಿಗಳು ಇಲ್ಲೂ ಕೂಡ ಇದ್ದಾರೆ. ಆದ್ರಿಂದ ಅವರೆಲ್ಲ ಭೇಟಿ ಮಾಡಿಸಿ ನನಗೆ
ಇರುವಂತಹ ಶಿಷ್ಯವೃಂದವನ್ನೆಲ್ಲ ಭೇಟಿ ಮಾಡಿಸಿದ್ದಕ್ಕಿಂತ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ. ನನ್ನ ಜನ್ಮ ಸಾರ್ಥಕವಾಯಿತು. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಅಷ್ಟೇ ಅಲ್ಲ, ಒಬ್ಬರು ಪ್ರಧಾನಮಂತ್ರಿ ಆಗ್ಬೋದು, ವಿದ್ಯಾರ್ಥಿಗಳು ಮುಖ್ಯಮಂತ್ರಿ ಆಗ್ಬೋದು, ಬೇರೆ ಬೇರೆ ಇನ್ನೂ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೆಯೋಕೆ ಅದು ಶಿಕ್ಷಕರ ನಿಸ್ವಾರ್ಥ ಸೇವೆನೇ ಕಾರಣ ಅಂತ ನಾನು ಹೇಳ್ತೀನಿ. ಮುಂದೆ GVR ಸರ್, ಗೋವಿಂದ್ರ ಸರ್, ರಾಜು ಶೆಟ್ಟಿ ಸರ್ ಒಂದೆರಡು ಜಾಸ್ತಿ ಹೊತ್ತು ಕೊನೆತಾರೆ ಅಂತ ಗೊತ್ತಿದ್ದಾರೆ. ಹಾಗಾಗಿ ಇವತ್ತೇ ಮಾತಾಡೋಣ. ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಅತಿಥಿಗಳೇ, ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರೇ, ಈ ಶಾಲೆಯ ಎಲ್ಲ ಗುರುವೃಂದದವರೇ, ಈ ದಿನ ನಮ್ಮ 2008 ಮತ್ತು 2009ನೇ ಸಾಲಿನ SLC ಮಕ್ಕಳುಗಳು ಗುರುವಂದನಾ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅಂತ ಬಂದು ಕೇಳಿಕೊಂಡಾಗ ನಾನು ಸ್ವಲ್ಪ ಅವ್ರಿಗೆ ಸಹಾಯ ಮಾಡಿದ್ದೇನೆ, ಅಥವಾ ಹಿನ್ನೆಲೆಯಾಗಿ ನಿಂತ್ಕೊಂಡು ಅವ್ರಿಗೆ ಒಂದು ಪುಷಪ್ ಮಾಡಿದ್ದೇನೆ. ನಮ್ಮ ಮೂರ್ತಿ ನಾನು ಬಂದು ಕೇಳ್ಕೊಂಡಾಗ ಅವ್ನು ಮಹೇಶ್ ಪ್ರಸಾದಲ್ಲಿ ಬಂದು ಮೀಟ್ ಮಾಡಿದಾಗ ಏನು ಇಷ್ಟದ ಬೆಳೆದವನಲ್ಲ ವಿನೋ ಅನಿಸ್ತು ನನಗೆ. ಅದೇ ಹಂಗೆ ಬಣ್ಣ ಹಂಗೆ ಇದ್ದಾನೆ, ಅದೇನಿಲ್ಲ, ಗೊತ್ತಾಯ್ತಾ. ವಿಧೇಯತೆಯಿಂದ ಬಂದು ನನ್ನನ್ನು ಮಾತಾಡಿಸಿ ಮಾಡಿದಾಗ ನಾನು ಇಲ್ಲಿವರೆಗೆ ಅವ್ರಿಗೆ ಏನು ಪುಷಪ್ ಮಾಡಿ, ಅದಕ್ಕೆ ಈ ಹಿನ್ನೆಲೆ ಇದೆ. ಯಾಕೆ ಅಂತ ಅಂದರೆ ಅವ್ರ ಜೊತೆ ಇರಲೇಬೇಕಾಗಿದೆ. ನಾನು ಇಲ್ಲೊಂದು ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಮಾಡಿದ್ದೇನೆ, ಅದನ್ನು ಸಂಚಾಲಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಅದ್ರ ಮೂಲಕ ಈ ಒಂದು 2018ರಲ್ಲಿ ನಾವು ಸಂಘವನ್ನು ಉದ್ಘಾಟನೆ ಮಾಡಿಸಿದ್ದೇವೆ, MLA ಕರೆಸಿ. ಅಲ್ಲಿಂದ ಇಲ್ಲಿವರೆಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ ಬರ್ತಾ ಇದ್ದೇವೆ. ಈ ವರ್ಷ ಈ ಎಲ್ಲ ವಿದ್ಯಾರ್ಥಿಗಳನ್ನು ನಮ್ಮ ಸಂಘದ ಸದಸ್ಯರನ್ನಾಗಿ ಮಾಡುವಂಥ ಒಂದು ಕೆಲಸವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ನಿಮ್ಮೆಲ್ಲ ನಮ್ಗೆ ಬೇಕಾಗಿದ್ದಾರೆ. ಈಗ ಇದಿಷ್ಟು ಇಲ್ಲಿವರೆಗೆ ನಡೆದಿರ್ತಕ್ಕಂಥದ್ದು. ಇನ್ನು ನನ್ನ ಈ ಒಂದು ಶಾಲೆಯ ಕಾರ್ಯಕ್ರಮದ ಬಗ್ಗೆ 18 ವರ್ಷಗಳ ಕಾಲ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದ್ದೇನೆ. ಅದಲ್ಲದೆ 1 ವರ್ಷಗಳ ಕಾಲ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ 1 ವರ್ಷಗಳ ಕಾಲ ನಾನು ಕನ್ನಡ ಬೋಧಕರಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ನನ್ನ ವಿದ್ಯಾರ್ಥಿಗಳು, ನೀವು ನಾನು 18 ವರ್ಷದಲ್ಲಿ ಪ್ರತಿ ವರ್ಷ 2000 ಅಂದರೆ 3000 ಚಿಲ್ಲರೆ ವಿದ್ಯಾರ್ಥಿಗಳಿದ್ದೀರಾ ನೀವು. ಅದರಲ್ಲಿ ಈ ವರ್ಷದಲ್ಲಿ ಇರ್ತಕ್ಕಂಥ 2217 ಮಕ್ಕಳಿದ್ರಿ ನೀವು ಈ ಶಾಲೆ 2008-09ರಲ್ಲಿ. ಆದರೆ ಬಂದಿರೋರು ಮಾತ್ರ ತುಂಬ ಕಡಿಮೆ. 217ಕ್ಕೆ 50% ಇಲ್ಲ ಅನಿಸ್ತದೆ. ಇರಲಿ, ಆದರೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದು ಅಷ್ಟೇ ಸುಲಭದ ಕೆಲಸ ಇಲ್ಲ, ಸಂಘಟನೆ ಮಾಡೋದೇನು ಸುಲಭದ ಕೆಲಸ ಇಲ್ಲ. ಮತ್ತು ನಮ್ಮ ಯಾರು ಮೂರ್ತಿ, ಮತ್ತು ರೇಖಾ, ನಜ್ಮಾ ಮತ್ತು ಇತರೆ ಎಲ್ಲ ವಿದ್ಯಾರ್ಥಿಗಳು ಬಹಳ ಕಷ್ಟಪಟ್ಟು ಎಲ್ಲರನ್ನ ಸೇರಿಸುವಂಥ ಕೆಲಸ ಮಾಡಿದ್ದೀರಿ. ಸಂಘಟನೆ ಅಶೋಕ, ಸುನೀಲ, ಅಶೋಕನ್ನು ನಾನು ನೋಡಿದಾಗ ಅಲ್ಲಿ ನಾನು ಇವನೇ ಅಶೋಕನ ಅನ್ನಿಸ್ತು ನನಗೆ. ಎದಿಟ್ಕೋ ಅಶೋಕ, ಮೇಲಕ್ಕೆ ಎದಿಟ್ಕೋ. ಅವ್ನು ಯಾವಾಗಲೂ ತಮಾಷೆ, ನೀವು ಹೊಡಿಲಿ ಬೈಲಿ ಏನಾದ್ರು ಮಾಡಲಿ ಇದೇ ಸ್ಮೈಲ್ ಅವನು, ಏನೋ ಮಾತಾಡಲಿ. ಹಾಗಾಗಿ ಕೂತ್ಕೊಪ್ಪ. ನಾವೇನು ಈ ಒಂದು ನಿಮ್ಮ ಮೂಲಕ ಈ ಶಾಲೆಗೆ ಬರುವಂಥ ಅವಕಾಶ ಆಯಿತು. ನಮ್ಮೆಲ್ಲ ಶಿಕ್ಷಕ ವೃಂದದವ್ರನ್ನ ಭೇಟಿ ಮಾಡುವ ಅವಕಾಶ ಆಯಿತು. ಅವರಿಗೆ ಏನೋ ನಾನು ಸಲಹೆ ಕೊಡುವಂಥ ಕಿಂಚಿತ್ತು ಸಹಾಯ ಮಾಡಿದ್ದೇನೆ. ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ನಿಮ್ಮನ್ನೆಲ್ಲ ನಾನು ನೋಡಿದಂಥ ಒಂದು ಖುಷಿ ಆಯಿತು. ಜೊತೆಗೆ ಈ ಶಾಲೆಗೆ ನಾವು ಏನಾದ್ರು ಕೊಡಿ, ಬರೀ ಅಪ್ಪ ನೀವು ಬರೀ ಫಂಕ್ಷನ್ ಮಾಡಬೇಡಿ, ಬರೀ ಫಂಕ್ಷನ್ ಎಲ್ಲರೂ ಮಾಡೋಗ್ತಾರೆ. ನೀವು ಮಾಡಿದಂಥ ಸಂದರ್ಭದಲ್ಲಿ ಈ ಶಾಲೆಗೆ ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ಅಂದಾಗ ಸಾರ್ನ ಮೀಟ್ ಮಾಡಿಸಿ ಅವ್ರನ್ನ ಮಾಡಿ ಶಾಲೆಗೆ ಅನುಕೂಲವಾಗ್ತಕ್ಕಂಥ ಏನೋ ಒಂದು ಗಿಫ್ಟನ್ನು ನೀವೆಲ್ಲ ಕೊಟ್ಟಿದ್ದೀರಾ. ಅದು ಮಕ್ಕಳಿಗೆ ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಹಾಗಾಗಿ ನಿಮ್ಮನ್ನೆಲ್ಲ ಅಭಿನಂದಿಸ್ತೇನೆ ಮತ್ತೊಮ್ಮೆ. ಈ ವಿದ್ಯಾರ್ಥಿಗಳೇ, ನಾವು ಪಾಠ ಮಾಡುವ ಸಂದರ್ಭದಲ್ಲಿ ನಮ್ಮ AVP ಮೇಡಮ್ ಹೇಳಿದಾಗೆ ಸಾಕಷ್ಟು ಬೈದಿದ್ದೇವೆ. ಅದರಲ್ಲೂ ನಾನು ಬೈಯೋನೆ ಹೊಡೆಯೋನೆ ಅದೆಲ್ಲ ಗೊತ್ತಿರ್ತಕ್ಕಂಥದ್ದು. ನಿಮಗೆ ಹೊಸದಾಗಿ ಏನು ಹೇಳಬೇಕಾದ ಅವಶ್ಯಕತೆ ಏನಿಲ್ಲ. ಆದರೂ ಸಹ ನಮ್ಮ ಉದ್ದೇಶ ಆವಾಗಿದ್ದದ್ದು ಈ VL ಮೇಡಮ್ ಹೇಳಿದಾಗೆ ನಮ್ಮ ವಿದ್ಯಾರ್ಥಿಗಳು ನಮ್ಮನ್ನು ಮೀರಿಸಿ ಬೆಳಿಬೇಕು. ವಿದ್ಯಾರ್ಥಿಗಳು ನಮ್ಮನ್ನು ಮೀರಿ ಬೆಳೆದಾಗಲೇ ನಮಗೆ ಗೌರವ. ಆ ದಿಶೆಯಲ್ಲಿ ನಾವೇನೋ ಒಂದು ಕಿಂಚತ್ತು ನಿಮಗೆ ಮನಸ್ಸಿಗೆ ಬೇಜಾರಾಗುವ ರೀತಿ ನಡ್ಕೊಂಡಿದ್ರೆ ಕ್ಷಮೆ ಇರಲಿ. ನಿಮಗೆಲ್ಲ ಒಳ್ಳೆಯದಾಗಲಿ.
ಆ ದೇವರು ಒಳ್ಳೇದು ಮಾಡಲಿ. ಇದೇ ರೀತಿ ಒಂದು ಶಾಲೆಗೆ, ನೀವು ಓದಂಥ ಶಾಲೆಗೆ ಮತ್ತು ನಿಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ಯಾರಾದರೂ ನೀವೇ ಅಂದರೆ ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ನಿಮ್ಮಲ್ಲಿರ್ತಕ್ಕಂಥ ತುಂಬಿ ತುಳುಕೋದು ಅಂತ ಅಂದರೆ ನನ್ನ ಇರೋದು ಕೊಟ್ಬಿಡೋದು ಅಂತ ಅಲ್ಲ. ಒಂದು ಕಳಸ ಇರ್ತದೆ, ಕಳಸದಲ್ಲಿ ತುಂಬಿರ್ತಕ್ಕಂಥ ನೀರು ಚೆಲ್ಲೋಗ್ತದಲ್ಲ, ಹಾಗೆ ನಿಮಗೆ ಅವಶ್ಯಕತೆ ಇಲ್ಲದಂಥ ಅಥವಾ ಒಂದು ಸ್ವಲ್ಪ ಹೆಚ್ಚಿಗೆ ಇದೆ ಅಂತ ಅಂದಾಗ ಯಾರಿಗಾರಿಗೂ ಸಹಾಯ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ. ನಾನು ಇಲ್ಲೇ ಹೆಚ್ಚಾಗಿ ಓಡಾಡ್ಕೊಂಡಿದ್ದೇನೆ, ಯಾಕೆಂದರೆ ನಮ್ಮ ರೋಟರಿ ಸಂಸ್ಥೆಯಲ್ಲಿ ನಾನು ಸೇವೆಯನ್ನು ಮಾಡ್ತಾ ಇದ್ದೇನೆ. ಈ ವಿದ್ಯಾಕ್ಷೇತ್ರದಲ್ಲೇ ತಂದೆ ಇಲ್ಲದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡಿಸುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಬೇರೆ ಬೇರೆ ಒಂದು ಸ್ವಯಂ ಸೇವಾ ಸಂಸ್ಥೆಯ ಕೆಲಸವನ್ನು ಮಾಡ್ಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ನಿಮ್ಮ ಸಹಾಯ ನಮಗೆ ಬೇಕಾಗ್ತದೆ. ತಾವೆಲ್ಲ ನಮ್ಮನ್ನು ಆಭಾಗವಾಗಿ ಭೇಟಿ ಮಾಡ್ತಾ ಈ ಶಾಲೆಗೆ ಮತ್ತು ಸಮಾಜಕ್ಕೆ ಒಳ್ಳೆಯದಾಗ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಅನ್ನಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಹಿತನುಡಿಗಳನ್ನ ಮಾತಾಡಿದಂಥ GVS ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ನಮ್ಮ ನೆಚ್ಚಿನ ಶಿಕ್ಷಕರು 2005ನೇ ಇಸ್ವಿಯಿಂದ 13ನೇ ಇಸ್ವಿವರೆಗೂ ನಾನು ಕೆಲಸ ಮಾಡಿದೆ. ಅಮೋಘವಾದಂಥ ಒಂದು ಎಕ್ಸ್ಪೀರಿಯನ್ಸು, ಸಿಹಿನೂ ಇತ್ತು, ಕಹಿನೂ ಇತ್ತು, ಎಷ್ಟೋ ವಿಷಯಗಳನ್ನ ಕಲ್ತ್ವಿ. ಆಮೇಲೆ ನನ್ನ ಒಂದು ಅವಧಿನಲ್ಲಿ ಇದು ದೊಡ್ಡ ಶಾಲೆ, 700 ಜನ ಕೆಲಸ 700 ಜನ ಮಕ್ಕಳಿದ್ರು. ನಿಮ್ಮನ್ನೆಲ್ಲ ನಿಭಾಯಿಸ್ಬೇಕಿತ್ತು. ಆಗ ನಾನು ತುಂಬಾ ಹೊಡಿತಾ ಇದ್ದೆ. ಮಕ್ಕಳ ಯಾರಿಗಾದ್ರೂ ನಾನು ಹೊಡೆದಿರೋ ಮುಖನೇ ಕಂಡಿದ್ರೆ ಅಥವಾ ನಾನು ನಗು ಮುಖ ನೋಡಿಲ್ಲ ಅಂದ್ರೆ ನೋಡ್ಬಿಡಿ, ನಾನು ನಗೋದೇ ಮರ್ತೋಗ್ಬಿಟ್ಟು. ಇಷ್ಟು ಸ್ಟ್ರೆಂತ್ 70-80 ಬಂದು ಹೊಸದ್ರಲ್ಲಿ. ಆದ್ರೆ ಒಂದೇನು ಅಂದ್ರೆ ನಮ್ಗೆ ನಮ್ಮ ಒಂದು ಅವಧಿನಲ್ಲಿ ಇಷ್ಟು ದೊಡ್ಡ ಶಾಲೆ ಸಿಕ್ಕಿದ್ದೆ ನಮ್ ಪುಣ್ಯ. ಇವಾಗೆಲ್ಲ ಆಗೋದಿಲ್ಲ ಆ ರೀತಿ ಮಾಡ್ಲಿಕ್ಕೆ. ಇವಾಗ ಮೈಕ್ ಹಿಡ್ಕೊಂಡೇ ಮಾತಾಡ್ಬೇಕು. ಇಷ್ಟು ಸ್ಟ್ರೆಂತ್ ಇರೋ ಶಾಲೆಗೆ ಹೋಗ್ಬೇಕಂದ್ರೆ ಮೈಕ್ ಹಿಡ್ದೇ ಮಾತಾಡ್ಬೇಕು. ಆಮೇಲೆ ಇಲ್ಲಿ ಮಕ್ಕಳು ಕೆಲವರೆಲ್ಲ ನಾನು ಗುರುತಿಸಕ್ ಆಗ್ತಾ ಇಲ್ಲ. ಭೂಮಿ ತುಂಬಾ ಚಿಕ್ಕದಿದೆ. ಮಕ್ಕಳ ಜೀವನದಲ್ಲಿ ಎಲ್ಲಾದ್ರೂ ಸಿಗಿ ನೀವು ನನ್ಗೆ, ನೀವೇ ಓಡ್ ಬಂದು ಮಾತಾಡ್ಸಿ, ಮಿಸ್ ನಾನು ನಿಮ್ಮ ಸ್ಟೂಡೆಂಟ್ ಅಂತ ಖಂಡಿತ ನಾನು ಮಾತಾಡಿಸ್ತೀನಿ. ನಿಮ್ಮನ್ನು ಗುರುತಿಡಿಸ್ತೀನಿ. ನನ್ಗೆ ಎಷ್ಟೋ ಮಕ್ಕಳು ಮತ್ತೊಂದು ಈ ಸ್ವಲ್ಪ ನಿಮ್ಮ ನಗು ಮುಖ ನೋಡಿದಾಗ ನನಗೆ ನೆನಪಾಗ್ತಾ ಇರುತ್ತೆ. ಈ ಮೂರ್ತಿನಂತೂ ನಾನಂತೂ ಎಷ್ಟು ಬೈದಿದ್ದೀನೋ ಹೊಡೆದಿದ್ದೀನೋ ಗೊತ್ತಿಲ್ಲ. ಅವನಿಗೆ ಯಾವ ಆ ಗೂಗ್ಲಿದು ಯಾರು ಎಷ್ಟು ಹೆಸರು ಹಿಂಗೆಲ್ಲ ಗಿಟ ಕಿತ್ಕೊಂಡ್ ಮಾಡ್ತಾರೆ. ಯಾವ 9ನೇ ಕ್ಲಾಸ್ 10ನೇ ಕ್ಲಾಸ್ ಇಲ್ಲ ಎಷ್ಟು ಸ್ಪೆಂಡ್ ಮಾಡ್ತಾರೆ, ಏನೋ ಓದ್ತಾ ಇದ್ದೇವನು ಅಂತ ಅನ್ಕೊಂಡಿದ್ದೆ. ನೋಡಿ, ನಿಜವಾಗಿಯೂ ನಾವು ಯಾವ ಮಕ್ಕಳನ್ನ ಬೈದಿದ್ವೋ, ಯಾರನ್ನ ನಾವು ಇದಕ್ಕೇನ್ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ವೋ, ನೋಡಿ ಆ ಮಕ್ಕಳೆಲ್ಲ ನೀವೆಲ್ಲ ಸೇರಿದ್ದೀರಿ. ಮತ್ತೆ ನಾವು ಹೊಡೆದಿದ್ದನ್ನ ಬೈದಿದ್ದನ್ನೆಲ್ಲ ಎಲ್ಲ ಮರೆತು ಇವತ್ತು ದಿನ ಬರೀ ಒಳ್ಳೆ ಸನ್ನಿವೇಶಗಳನ್ನೇ, ನಾವು ಒಳ್ಳೆ ಕ್ಷಣಗಳನ್ನೇ ನಾವು ನೆನ್ಸ್ಕೊತಾ ಇದೀವಿ. ರೇಖಾ ಆಗಿರಬಹುದು, ಕಡೆ ನಜ್ಮಾ, ಈಗೀಗ ನನಗೆ ನೆನಪಾಗ್ತಾ ಇದೆ. ನನಗೆ ನಿಜವಾಗಿಯೂ ತುಂಬಾನೇ ಖುಷಿ ಆಯ್ತು. ಮತ್ತೆ ನಮ್ಮ ಎಲ್ಲ ಸಹೋದ್ಯೋಗಿಗಳನ್ನ ನಾವು ಮತ್ತೆ ಮೀಟ್ ಮಾಡಿದ್ವಿ. ನಮಗೂ ಒಂದ್ ಕ್ಷಣ ಬೇಡ ಯಾರು ಜೊತೆ, ಮತ್ತೆ ಇವರೆಲ್ಲ ಇದಾರಲ್ಲ, ನೀವು ಒಬ್ಬರೆಲ್ಲ ಹೆದರಿಲ್ಲ, ನಾವು ಕೂಡ ಹೆದರಿದ್ದೀವಿ. ಇವರು ಕೂಡ ನಮ್ಮ ತಪ್ಪುಗಳಿಗೆ ತಿದ್ದಿದ್ದಾರೆ. ಮೇಡಮ್ ಅಂತ ನಮಗೂ ಹೆದರಿಕದೆ, ಮೇಡಮ್ ನಮ್ಮನ್ನು ಗದರಿಸಿದ್ದಾರೆ. ಗೊತ್ತಿಲ್ಲ ಸುಮ್ಮನೆ ನಿಮ್ಗೆ ನಾವು ಕೂಡ ಹೆದರಿದೀವಿ. ಸರ್ ಕೂಡ ಎಲ್ಲ ಪಾಠಗಳನ್ನು ನಾವು ಕಲಿತಿದ್ವಿ. ಇವತ್ತಿನ ದೀರ್ಘವಾಗಿ ಇಷ್ಟು ವರ್ಷದೊಳಗೆ ನಾವು ಏನ್ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಾವು ಈ ಎಕ್ಸ್ಪೀರಿಯನ್ಸ್ ಎಲ್ಲ ತಗೊಂಡಿದೀವಿ. ಮತ್ತೆ ಒಂದಂತೂ ಸತ್ಯ, ಸಿಟಿ ಒಳಗಡೆ ಕೆಲಸ ಮಾಡೋ ಮಕ್ಕಳಿಗೆ ಈ ರೀತಿ ಮನೋಭಾವ ಬರಲ್ಲ. ನೋಡಿ, ಇಷ್ಟು ವರ್ಷ, 30 ವರ್ಷ ಆಗಿದೆ, ಫ್ಯಾಮಿಲಿ ಇದೆ, ಮಕ್ಕಳಿದೆ, ಎಲ್ಲರೂ ಇದ್ದೀರಿ. ಆದ್ರೆ ನಮ್ಮನ್ನೆಲ್ಲ ಮತ್ತೆ ನೆನೆಸ್ಕೊಂಡಿದ್ದೀರಿ. ಮತ್ತೆ ಈ ಮನೋಭಾವ ಮಾಡ್ಬೇಕು ಅನ್ನೋ ಮನೋಭಾವ ನಿಮ್ಗೆ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಲಾಟ್ಸ್ ಆಫ್ ಥ್ಯಾಂಕ್ಸ್. ಇದಕ್ಕೆ ನಾನು ಹೀಗೆ ಈ ಒಂದು ಬೆಳವಣಿಗೆ ಏನಿದೆ, ನಿಮ್ಮ ನಂತರದ ಮಕ್ಕಳನ್ನು ಇದು ಬರ್ತಾ ಹೋಗ್ಲಿ. ಬರೀ ಶಾಲೆ ಮಕ್ಕಳು ಟೀಚರ್ಸ್ ಅಯ್ಯೋ ಅವ್ರಿಗೆ ಸಮಯ ಕೊಡ್ತಾರೆ, ಅವ್ರು ಮಾಡ್ತಾರೆ ಅಂತಲ್ಲ. ನಿಜ ಮೇಡಮ್ ಹೇಳ್ದಂಗೆ ನಾವು ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳನ್ನು ನಾವು ಪ್ರೀತಿಸ್ತೀವಿ. ನಮ್ಗೆ ಸರ್ಕಾರ ಕೊಟ್ಟ ಎಷ್ಟೋ ಸವಲತ್ತುಗಳನ್ನ ನಿಮಗೋಸ್ಕರ ಇವತ್ತಿನ ದಿನಗಳಲ್ಲಿ ನಾವು ಅದನ್ನ ಸ್ಯಾಕ್ರಿಫೈಸ್ ತ್ಯಾಗ ಮಾಡ್ಬಿಟ್ಟಿದ್ದೀವಿ. ಮತ್ತೊಮ್ಮೆ ಧನ್ಯವಾದ ನಿಮ್ಗೆಲ್ಲರಿಗೂ. ನಮ್ಗೆ ಈ ಒಂದು ರಸ ನಿಮಿಷಗಳನ್ನ, ಈ ಒಂದು ದಿನವನ್ನ ನೀವು ಕೊಟ್ಟಿದ್ದೀರಿ. ತುಂಬಾ ನನಗೆ ತುಂಬಾನೇ ಯಾದಗಾರ ದಿನ. ಹಾಗೆ ನಮ್ಮ ಮೇಡಮ್ 1-2 ನಿಮಿಷ ಮಾತಾಡ್ತಾರಂತೆ, ಹೋಗ್ಬಿಡ್ತೀನಿ. ವೇದಿಕೆ ಮೇಲೆ ಇರುವಂತ ಎಲ್ಲರಿಗೂ ಒಂದಿಷ್ಟ ಮಕ್ಕಳ, ಇವತ್ತಿನ ದಿನ 13 ವರ್ಷದಿಂದ ನಮ್ಮ ನೆನಪಿಟ್ಕೊಂಡು ಕರೆದಿದ್ರಲ್ಲ, ನಿಜವಾದ ನಾವು ಇವತ್ತು ನಾನು ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ನಾವು ಮಾಡಿರೋ ಆಸ್ತಿ ಇದು. ನಾವು ಮನೆ ಕಟ್ಟಿ ಆಸ್ತಿ ಮಾಡಿದ್ವಲ್ಲ, ಅದಲ್ಲ, ನಿಜವಾದ ಆಸ್ತಿ ಇದು ಮಕ್ಕಳ. ನೀವು 10th ಅಲ್ಲಿದ್ದಾಗ ನಾನು 1 ವರ್ಷ ಆಗಿತ್ತು ಈ ಸ್ಕೂಲಿಗೆ ಬಂದು. ಆ ವರ್ಷನೇ ನಮಗೆ ಆಕ್ಸಿಡೆಂಟ್ ಆಗಿ ಕಳೀಲಿ. ನಾನು ತುಂಬಾ ನೋವು ಅನುಭವಿಸ್ದೆ. ಈಗ ಅಷ್ಟೇ ಸಂತೋಷ ಆಗ್ತಾ ಇದೆ ನಮ್ಮನ್ನು ನೆನೆಸಿದ್ರಿ.
ನೆನೆಸ್ಕೊಂಡು 17 ವರ್ಷದಿಂದ ಕರೆದಿದ್ರಲ್ಲ, ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಮಕ್ಕಳು. ನೀವು ಈ ಕೊಟ್ಟಿರೋ ಈ ಮಧುರವಾದ ಕ್ಷಣ ನಾನು ಯಾವತ್ತೂ ನನ್ನ ಜೀವನದಲ್ಲಿ ಮರೆಯಲ್ಲ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ವೇದಿಕೆ ಮೇಲೆ ಉಪಸ್ಥಿತಿರುವ ಗಣ್ಯರೇ, ಇವತ್ತು ಈ ಒಂದು ವೇದಿಕೆ ನನಗೆ ತುಂಬಾ ಸಂತೋಷವನ್ನ ತಂದುಕೊಟ್ಟಿದೆ. ಮಕ್ಕಳ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಹೇಳ್ತಾರಲ್ಲ, ಅದಕ್ಕೆ ನಿಜವಾದ ಒಂದು ಸಾಕ್ಷಿ ಅಂದ್ರೆ ಈ ಒಂದು ವೇದಿಕೆ ಅಂತ ಹೇಳಕ್ ಬಯಸ್ತೀನಿ. ಮಕ್ಕಳ ನಮ್ಮನ್ನೆಲ್ಲ ನೀವು ನೆನ್ಪು ಮಾಡಿಕೊಂಡು ಇಲ್ಲಿ ಸೇರಿಸಿದ್ದೀರಿ. ಎಲ್ಲ ಹಳೆ ನೆನಪುಗಳು ಮತ್ತೊಮ್ಮೆ ನಮ್ಮ ಕಣ್ಣಿನ ಮುಂದೆ ಬಂದಂಗಾಯ್ತು. ನಾವೆಲ್ಲರೂ ಇಲ್ಲಿ ಸೇರಿ ಎಲ್ಲರನ್ನ ವಿಚಾರಿಸ್ಕೊಂಡ್ವಿ, ಕ್ಷೇಮ ಎಲ್ಲ ಮಾತಾಡಿದ್ವಿ. ತುಂಬಾ ಖುಷಿ ಆಯ್ತು. ಮಕ್ಕಳ ನೀವು ಈಗ ಎಲ್ಲರ ಫೇಸ್ ನಮ್ಗೆ ನೆನಪಾಗ್ತಾ ಇತ್ತು. ಲೀಲಾವತಿ, ರೇಖಾ, ಮಹೇಶ್, ಮೂರ್ತಿ, ಆನಂದ್, ಇವರೆಲ್ಲ. ಸೊ ನೀವು ಒಂದು ಒಳ್ಳೆ ಸ್ಥಾನವನ್ನ ಪಡೆದಿದ್ದೀರಿ. ಅದು ನಮಗೆ ಇನ್ನೂ ಸಂತೋಷವನ್ನ ಕೊಟ್ಟಿದೆ. ಇದು ನೀವು ನಮಗೆ ನೀಡಿರುವಂತಹ ನಿಜವಾದ ಒಂದು ಗುರುದಕ್ಷಿಣೆ ಅಂತಾನೆ ನಾನು ಹೇಳಕ್ ಬಯಸ್ತೀನಿ. ಹಾಗೆ ನಿಮ್ಗೆ ಇನ್ನೂ ದೇವರು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಲಿ ಅಂತ ನಾನು ಆಶಿಸ್ತೀನಿ. ಈ ಒಂದು ವೇದಿಕೆಗೆ ನಮಸ್ಕರಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಅನಿಸಿಕೆಗಳನ್ನ ಕೇಳಿದ್ರಿ, ಗುರುವಂದನಾ ಕಾರ್ಯಕ್ರಮ ಎಲ್ಲ ಮಾಡಿದಿರಿ. ಆದ್ರೆ ಕೆಲವೊಬ್ಬರ ಹೆಸರು ಮಾತ್ರ, ಮುಖಚರ್ಯೆ ಮಾತ್ರ ಗೊತ್ತಾಗ್ತಾ ಇದೆ. ಇನ್ನು ಕೆಲವ್ರದ್ದು ಏನು ಹೆಸರು ಏನೋ ಗೊತ್ತಾಗ್ತಾ ಇಲ್ಲ. ಅದರಿಂದ ಒಬ್ಬೊಬ್ಬರೇ ಬಂದು ನಿಮ್ಮ ಹೆಸರು, ಪರಿಚಯ, ಏನೇನ್ ಮಾಡ್ತೀವಿ ಅಂತ, ಯಾವ ಸೆಕ್ಷನ್ ಅಂತ ಒಂದೊಂಚೂರು ಹೇಳ್ಬಿಟ್ರೆ ನಾವು ಎಲ್ಲನೂ ಕೇಳ್ಕೊಬೇಕು. ಬೈಕು ಅಲ್ಲಿಗೆ ಕೊಡ್ತಾರೆ. ಬರೀ 125 ಮಕ್ಕಳು, A ಸೆಕ್ಷನ್, B ಸೆಕ್ಷನ್ 3 ಸೆಕ್ಷನ್ 125. ಅದೇ ಈ 9 ವರ್ಷ ತೊಗೊಂಡ್ಮೇಲೆ ನಾನು 9 ಸ್ಕೂಲ್ ಟ್ರಾನ್ಸ್ಫರ್ ಆಯ್ತು. ಟ್ರಾನ್ಸ್ಫರ್ ಆಗಿ 750 ಮಕ್ಕಳು. ಅಪ್ಪಪ್ಪ. ಇನ್ನೊಬ್ರು ಇದ್ರು ರಾಷ್ಟ್ರ ಮಾಸ್ತರು, ಅವರು 15 ಜನ ಲೇಡೀಸು, ಒಬ್ಬರೇ ಇದ್ರು. ಚೆನ್ನಾಗ್ರೆ ನೀವು ಬಂದ್ಬಿಡಿ ಅಂತರು ಅಂತಂದ್ರು. ಆಯ್ತು ಬರ್ತೀನಿ ಸರ್, ಟ್ರಾನ್ಸ್ಫರ್ ಹಾಕಿದ್ದೀನಿ, ಆದ್ರೂ ಬರ್ತೀನಿ. ಬಂದು ನೋಡಿದಾಗ ಅಯ್ಯೋ ನನಗೆ ಏನು ಹೇಳ್ಬೇಕು ಅಂದ್ರೆ ಅರ್ಥ ಆಗ್ಲಿಲ್ಲ. ಅವ ಏನ್ ಮಾಡೋದು, ಇಲ್ಲಿ ಏನು ಕೃಷ್ಣಗಿರಿ ಇದು ರಾಜೀವ್ ಇರ್ತಾರಲ್ಲ ಲೇಡೀಸು, 19 ಜನ ಲೇಡೀಸು, ಒಬ್ಬರೇ ಇತ್ತು. ನಾನು ಒಬ್ಬ ಬಂದ್ಬಿಟ್ಟೆ. ಅವಾಗ ನಮ್ಗೆ ಆಮೇಲೆ ಮ್ಯಾಚ್ ಫಿಟ್ ಮಾಡುವಾಗ ತುಂಬಾ ಸಾಕಾಗ ಕೊಟ್ಟವರು ಉಲ್ಲಾಸ ಬಂತು. ಯಾಕಂತಂದ್ರೆ ನಾನು ಒಬ್ಬನೇ ಆಗ್ಬಿಟ್ಟಿರೋ ಮಾತ್ರ 750 ಮಕ್ಕಳನ್ನ ನಾವು ಅವಾಯ್ಡ್ ಮಾಡಕ್ ಆಯ್ತಿರ್ಲಿಲ್ಲ. ಪ್ರೇಯರ್ ಮಾಡ್ಸಕ್ ಆಯ್ತಿರ್ಲಿಲ್ಲ, ಲೈನ್ ನಿಲ್ಸಕ್ ಆಯ್ತಿರ್ಲಿಲ್ಲ. ಫಸ್ಟ್ ಪ್ರೇಯರ್ ಮಾಡ್ಸಕ್ಕಿರ್ಲಿ, ಲೈನ್ ಮಕ್ಕಳು ನಿಲ್ಸಕ್ ಆಯ್ತಿರ್ಲಿಲ್ಲ, ಯೂನಿಫಾರ್ಮ್ಗಳು ನೋಡಕ್ ಆಯ್ತಿರ್ಲಿಲ್ಲ. ಮಕ್ಕಳು ಹೆಂಗಿದ್ರು ಹೇಳಕ್ಕೆ ಸಾಧ್ಯವಾಗ ಅಂಥದ್ರಲ್ಲಿ ಬಂದು ನಮ್ಮ ಸಹಕರಿಸಿ ತುಂಬಾ ಸನ್ಮಾನ ಮಾಡಿದ್ರಿ. ನಿಮ್ಗೆಲ್ಲರೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಿ, ದೇವರು ಕಾಪಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿ. ಈಗ BR ಸರ್ ಅವರು 2 ಮಾತಾಡ್ತಾರೆ. BR ಸರ್, ಬಸವರಾಜ್ ಸರ್. ವೇದಿಕೆಯಲ್ಲಿ ಇರ್ತಕ್ಕಂಥ ಈ ಶಾಲೆಯ ಆಮೇಲೆ ಈ ಗ್ರಾಮದ ಮುಖ್ಯಸ್ಥರು ಹಾಗೂ ಗ್ರಾಮದ ಹಿರಿಯರು ಎಲ್ಲರೂ ಇದ್ದೀರಾ. ಅದರಲ್ಲಿ ವಿದ್ಯಾರ್ಥಿಗಳು ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು ಒಂದು ಶೋಚನೀಯವಾಗಿರ್ತಕ್ಕಂಥ. ಅಂದರೆ ನಿಮ್ಮ ಟೀಚರ್ಸ್ ಬಗ್ಗೆ ನೀವು ಎಷ್ಟು ಕರುಣೆ ಮತ್ತೆ ಪ್ರೀತಿ ಅನ್ನೋದನ್ನ ತೋರಿಸ್ತೀರಾ ಅನ್ನೋದು ನಮಗೆ ಅರ್ಥ ಆಯ್ತು ಈಗ. ಆದರೆ ನೀವು ಇದೇ ಪ್ರೀತಿನ ನಿಮ್ಮ ತಂದೆ ತಾಯಿಗಳಿಗೂ ತೋರಿಸಿ. ಯಾಕಂದ್ರೆ ಅವರಿದ್ರೆ ನಾವು ಮೊದಲನೇ ಗುರುಗಳು ನಿಮ್ಮ ತಂದೆ ತಾಯಿಗಳು. ಯಾಕೆ ಅಂದ್ರೆ ನಾನು ಎಷ್ಟೋ ಇದರಲ್ಲಿ ನೋಡ್ತಾನೆ ಇದ್ದೀನಿ, ಎಲ್ಲ ತಂದೆ ತಾಯಿಗಳನ್ನ ಎಲ್ಲೆಲ್ಲಿ ಇರಿಸಿದಾರೋ, ಯಾವ ರೀತಿ ಇರಿಸಿದಾರೋ ಅನ್ನೋದ್ರ ನಾವು ನೋಡ್ತಾ ಇದ್ದೀವಿ. ನೀವು ನಮ್ಗೆ ಸತ್ಕಾರ ಮಾಡ್ತೀರಾ, ಓಕೆ ಒಪ್ಕೋತೀವಿ. ಆದ್ರೆ ಮನೆಯಲ್ಲಿರೋರಿಗೆ ಫಸ್ಟ್. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಗ್ರಾಮದಲ್ಲಿ ಇರ್ತಕ್ಕಂಥ ಜನರು ಪ್ರತಿಯೊಬ್ಬರಿಗೂ ಒಂದು ಸಹಕಾರ ಕೊಡುವಂತ ಭಾವನೆ ನಿಮ್ಮಲ್ಲಿ ಬರಬೇಕು.
ಯಾಕೆ ವಿದ್ಯಾರ್ಥಿಗಳಿಂದ ಈಗ ಗುರುಗಳು ಒಳ್ಳೆಯವರು ಅಂತ ಹೇಳ್ತೀರಲ್ವಾ, ನೀವು ಒಳ್ಳೆಯವರಾಗಬೇಕು ಅಂದ್ರೆ ನೀವು ಇನ್ನೊಬ್ಬರಿಗೆ ಸಹಕಾರ ಮಾಡಬೇಕು. ಅದು ನಿಮ್ಮಲ್ಲಿ ಬರಲಿ ಅಂತ ನಾವು ಕೇಳ್ಕೊತೀವಿ. ಈಗ ನೋಡಿ, ಮಳೆನೇ 46%, 54% ಮಳೆ ಇಲ್ಲ. ಎಲ್ಲ ಏನೇನೋ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ನಾವು ಮೊದಲು ಮಳೆ ತಕ್ಕ ಕಾಲಕ್ಕೆ ಮಳೆ ಬರ್ತಾ ಇತ್ತು. ಈಗ ಮಳೆನೂ ನಿಂತಿದೆ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಹಲವಾರು ಗುಣಗಳನ್ನ ನಾವು ಹಾಳು ಮಾಡ್ಕೊತಾ ಇದ್ವಿ. ಒಂದೇ ಅಂತ ನಾವು ಹೇಳ್ತಾ ಇರೋದು. ಈಗ ನೋಡಿ, ನಿಮ್ಗೆ ಮಹಿಳೆಯರಿಗೆ ಫ್ರೀ ಸೀಟ್ ಕೊಟ್ಟಿದ್ದಾರೆ ಬಸ್ಸಲ್ಲಿ, ಒಪ್ಕೊತೀನಿ. ಆದ್ರೆ ಅದರಲ್ಲಿ ಒಬ್ಬ ಯಾವನಾದ್ರೂ ಒಂದು 70 ವರ್ಷದವನು ಬಂತು ಅಂತಂದ್ರೆ ಪಾಪ ಎದ್ದು ಅವನಿಗೆ ಪಡಬೇಕು ಅನ್ನೋ ಒಂದು ಭಾವನೆ ನಿಮಗೆ. ಸ್ಟೂಡೆಂಟ್ಗಳನ್ನೂ ನೋಡಿದ್ದೀವಿ ನಾವು, ಯಾಕಂದ್ರೆ ನಾವು ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಅದರಿಂದ ನಾವು ಭಾವನೆನ ನಮ್ಮ ಆತ್ಮ ಸಾಕ್ಷಿ ಮೊದಲು ಸರಿಪಡಿಸ್ಕೋಬೇಕು. ಏನೇನೋ ಮಾತಾಡ್ತೀವಿ, ಏನೇನೋ ಮಾಡ್ತೀವಿ ಅಂತೀವಿ. ಮಾಡಿ, ಒಳ್ಳೇದನ್ನೇ ಮಾಡಿ, ಗ್ರಾಮಕ್ಕೂ ಒಳ್ಳೇದು ಮಾಡಿ, ಗ್ರಾಮದ ಆಮೇಲೆ ನಿಮ್ಮ ತಂದೆ ತಾಯಿಗಳನ್ನು ಮಾತ್ರ ಮಾಡಿ, ಆಮೇಲೆ ನಿಮ್ಮ ಮಕ್ಕಳನ್ನು ಮಾತ್ರ ಓದಿಸ್ತೇನೆ ಬಿಡಬೇಕು. ನೀವೆಲ್ಲ ಜಾಬ್ ಹೋಗಿರ್ತೀರಿ ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಿ. ನಾವು ಆವಾಗಲೇ ಅಂದ್ಕೊಂಡಿದ್ದು ವಿದ್ಯಾರ್ಥಿಗಳು ಮುಂದೆ ಹೋಗಿ ಎಲ್ಲರೂ ಹೋಗ್ತಾ ಇರ್ತಾರೆ ಅಂತ. ನಾವು ಫಸ್ಟ್ ಬಂದಾಗಲೇ ಯಾರೋ 4-5 ಜನ ಹೇಳಿದ್ರು ನಮಗೆ ಎಲ್ಲೆಲ್ಲಿ ಹೊಡೆದಿದ್ದಾರೆ ಅಂತ. ಅದ ಕಾರಣ ಅಷ್ಟೇ ಸ್ಟ್ರೆಂತ್ ಇದ್ರಿ ನೀವು. ಆ ಸ್ಟ್ರೆಂತ್ ಒಳಗಡೆ ಎಲ್ಲ ಎಂತೆಂಥ ಇದು ಮಾಡ್ತಿದ್ರಿ ಅಂತಲೂ ನಿಮಗೂ ಗೊತ್ತು. ಆ ಕಾರಣಾಂತರದಿಂದ ಅದನ್ನೇ ನಾವು ಹೇಳಕ್ ಹೋಗೋದಿಲ್ಲ. ನಿಮ್ಮ ಮನಸ್ಸನ್ನ ಬದಲಾಯಿಸಿ ಗ್ರಾಮದಲ್ಲಿ ಎಲ್ಲರೂ ಸೇರ್ಕೊಂಡು ಒಳ್ಳೆ ಕೆಲಸಗಳು ಮಾಡೋಕ್ಕೆ ಸಹಕಾರ ಮಾಡಿ. ಇಷ್ಟು ಹೇಳಿ ನಾನು ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೊತ್ತು ಸಮಯ ಕೊಟ್ಟಂತ ನವೀನ್ ಕುಮಾರ್ ಸರ್ಗೆ ವಂದಿಸುತ್ತಾ ಅವರು ಸಮಯದ ಅಭಾವ ಇರೋದ್ರಿಂದ ಹೋಗ್ತಾ ಇದ್ದಾರೆ. ಪ್ರೀತಿಯ ಮಕ್ಕಳೇ, ನೀವು ಎಷ್ಟೇ ದೊಡ್ಡವರಾದರೂ ನಮ್ದಿನ್ನೂ ನೀವು ಮಕ್ಕಳೇ. ನಾನು ಈ ಶಾಲೆಯಲ್ಲಿ 9 ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದೀನಿ. ಎಲ್ಲರೂ ಹೇಳೋ ಹಾಗೆ ನಾನು ಬಂದಾಗ 900 ಮಕ್ಕಳಿದ್ರು. ಒಂದೊಂದು ಸೆಕ್ಷನಲ್ಲಿ ಹೆಚ್ಚು ಕಮ್ಮಿ 100 ಮಕ್ಕಳಿದ್ರು. 4 ಸೆಕ್ಷನ್ಗಳು ಇತ್ತು. ನಿಭಾಯಿಸೋದಾಗಲೂ ತುಂಬ ಕಷ್ಟ ಆಗಿತ್ತು. ಆದರೆ ಈಗಿನ ಮಕ್ಕಳ ಹಾಗೆ ನೀವು ಇರಲಿಲ್ಲ. ಆಗ ತುಂಬ ವಿಜಯರಾಗಿರ್ತಿದ್ರಿ. ಆಮೇಲೆ ತುಂಬ ಟೀಚರ್ಸ್ಗೆ ಗೌರವವನ್ನು ಕೊಡ್ತಾ ಇದ್ರಿ. ಈಗ ನಿಮ್ಮದು ಹುಡುಗಾಟದ ವಯಸ್ಸಲ್ಲ. ಈಗಾಗಲೇ ನಿಮಗೆ ಬೇಕಾದಷ್ಟು ಕುಟುಂಬದಲ್ಲಿ ಜವಾಬ್ದಾರಿಗಳಿರುತ್ತೆ. ತಂದೆ ತಾಯಿಗಳನ್ನ ನೋಡ್ಕೋಬೇಕಾಗಿರುತ್ತೆ. ನಿಮ್ಮದೇ ಒಂದು ಫ್ಯಾಮಿಲಿ ಅನ್ನೋದಿರುತ್ತೆ. ಕೆಲಸದ ಒತ್ತಡಗಳಿರುತ್ತೆ. ಆದರೂ ಕೂಡ ನೀವೆಲ್ಲರೂ ನಮ್ಮೆಷ್ಟು ಜನರನ್ನ ಸೇರಿಸಿ, ನಿಮ್ಮ ಫ್ರೆಂಡ್ಸ್ ಆಗ 217 ಜನ ಇದ್ರು ಅಂತ ಹೇಳ್ತಿದ್ರಿ. ಅದರಲ್ಲಿ ಬೇಕಾದಷ್ಟು ಜನರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನೆಲ್ಲ ಒಂದು ಕಡೆ ಸೇರಿಸೋದು ಅಷ್ಟು ಸುಲಭದ ಮಾತಲ್ಲ. ಆ ಕೆಲಸವನ್ನ ನೀವು ಮಾಡಿದ್ದೀರಿ. ತುಂಬಾ ಒಳ್ಳೆಯ ಸಂಸ್ಕೃತಿ ಇದು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ನೀವು ಓದಿದ ಶಾಲೆಗೆ ಕೊಡುಗೆಯನ್ನ ಕೊಟ್ಟಿದ್ದೀರಿ. ನಿಮಗೆ ಅಕ್ಷರ ಕಲಿಸಿದ, ಬುದ್ಧಿ ಹೇಳಿದ ಗುರುಗಳಿಗೆ ಸನ್ಮಾನ ಮಾಡಿ ನೆನೆಸ್ಕೊಂಡ್ರಿ. ಅವರಿಗೆ ಕೃತಜ್ಞತೆಯನ್ನ ತೋರಿಸಿದ್ದೀರಿ. ಅದಕ್ಕಾಗಿ ಮೊದಲು ನಿಮಗೆ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ. ಇಲ್ಲ ಅಂದಿದ್ರೆ ನಾವು ಯಾವ ಟೀಚರ್ಸ್ ಕೂಡ ಒಬ್ಬರಿಗೊಬ್ಬರು ನೋಡ್ತಿರ್ಲಿಲ್ಲ. ಈಗ ಈ ಶಾಲೆ ಬಿಟ್ಟು ನಾನು 14 ವರ್ಷಗಳಾಯಿತು. ಅಲ್ಲಿವರೆಗೆ ಆಗ ಬಿಟ್ಟಿದ್ದು ಅಷ್ಟೇನೆ. ಇವತ್ತೇ ನಾವೆಲ್ಲರೂ ಒಂದು ಕಡೆ ಸೇರಿದ್ದು ಈ ರೀತಿಯ ಒಂದು ಸಮಾಗಮ ಸಮ್ಮಿಲನ ಉಂಟು ಮಾಡಿದ್ದಕ್ಕಾಗಿ ನನ್ನ ಎಲ್ಲ ಪ್ರೀತಿಯ ಮಕ್ಕಳಿಗೆ ಧನ್ಯವಾದಗಳನ್ನ ತಿಳಿಸಿ. ಥ್ಯಾಂಕ್ ಅಂತ ನಾನು ಎ ಸೆಕ್ಷನಲ್ಲಿ ಇದ್ದೆ. ಇವಾಗ ನಾನು NGOದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಫೀಲ್ಡ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸುಚಿತ್ರಾ ಅಂತ, ನಾನು B ಸೆಕ್ಷನಲ್ಲಿ ಇದ್ದೆ. ನಾನು ಇವಾಗ ಹೌಸ್ ವೈಫ್. ಆಶಾ ಅಂತ, B ಸೆಕ್ಷನ್, ಹೌಸ್ ವೈಫ್. ನನ್ನ ಹೆಸರು ಕವಿತಾ. ಸ್ಟಾಫ್ ನರ್ಸಾಗಿ ವರ್ಕ್ ಮಾಡ್ತೀನಿ ಅಪೋಲೋ ಹಾಸ್ಪಿಟಲ್.
ಸಿ ಸೆಕ್ಷನ್. ನನ್ನ ಹೆಸರು ಸುಮಲತಾ ಅಂತ, ನಾನು ಹೌಸ್ ವೈಫ್ ಆಗಿದ್ದೀನಿ. ನಾನು ಸಿ ಸೆಕ್ಷನಲ್ಲಿ ಕೆಲಸ. ನನ್ನ ಹೆಸರು ಭವ್ಯ ಅಂತ, ಸಿ ಸೆಕ್ಷನ್ನು ಫೋಟೋಗ್ರಾಫರ್ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮಹಾದೇವಿ, ಎ ಸೆಕ್ಷನ್ ಹೌಸ್ ವೈಫ್ ಆಗಿ. ನನ್ನ ಹೆಸರು ಮಹಾದೇವಿ, ಎ ಸೆಕ್ಷನ್ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತೀವಿ. ನನ್ನ ಹೆಸರು ರತ್ನಮ್ಮ, ಎ ಸೆಕ್ಷನ್ ಸೈಕಲ್ ಅಗರಬತ್ತಿ ಬ್ರ್ಯಾಂಡಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ಹೆಸರು ಅಮೃತ ಅಂತ, ಸಿ ಸೆಕ್ಷನ್ ಹೌಸ್ ವೈಫ್. ನನ್ನ ಹೆಸರು ಮಲ್ಲಿಗೆ, ಎ ಸೆಕ್ಷನ್ ಓನ್ ಬಿಸ್ನೆಸ್ ಮತ್ತೆ ಗ್ರೀನ್ ಪ್ಯಾಲೇಸ್ ಹೆರಿಟೇಜ್ ಗ್ರೂಪ್ ಅನ್ನೋ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಭಾಗ್ಯ ಅಂತ, ಎ ಸೆಕ್ಷನ್ ಮನೆಯಲ್ಲೇ ಕೇಳ್ತೀನಿ. ನನ್ನ ಹೆಸರು ಮಂಜುಳ, ಸಿ ಸೆಕ್ಷನ್ ಸ್ವಂತ ಹೋಟೆಲ್ ಹಾಕ್ತೀವಿ. ಶಶಿಕಲಾ ಅಂತ, ಸಿ ಸೆಕ್ಷನ್ ಹೌಸ್ ವೈಫ್. ನನ್ನ ಹೆಸರು ರೇಖಾ ಅಂತ, ಸಿ ಸೆಕ್ಷನ್ ಹೌಸ್ ವೈಫ್. ನನ್ನ ಹೆಸರು ನಾಗೇಂದ್ರ ಅಂತ, ಹೋಟೆಲ್ ಟೈಲರಿಂಗ್ ಮಾಡ್ತಿರೋದು, ಬಿ ಸೆಕ್ಷನ್. ನನ್ನ ಹೆಸರು ಮಹೇಶ್ ಅಂತ, ನಾನು ಮುಂಬರ್ಗಲ್ಲಿ ಸಿ ಸೆಕ್ಷನ್ ಡ್ರೈವಿಂಗ್. ನನ್ನ ಹೆಸರು ಮಂಜುಸ್ವಾಮಿ ಅಂತ, ಎ ಸೆಕ್ಷನ್ ಕಲ್ಯಾಣಿ ಮೋಟರ್ಸ್ ಕೆಲಸ ಮಾಡ್ತೀನಿ. ನನ್ನ ಹೆಸರು ಚಂದ್ರಶೇಖರ್ ಅಂತ, ಸ್ವಂತ ಬೇಕರಿ ಇಟ್ಕೊಂಡಿದ್ದೀನಿ ಒಮ್ಮಗಳಲ್ಲಿ, ಎ ಸೆಕ್ಷನ್. ನನ್ನ ಹೆಸರು ಪ್ರಯತ್ನ ಅಂತ, ನಾನು ಮೈಸೂರಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ನನ್ನ ಹೆಸರು ಶಿವರಾಗ ಅಂತ, ನಾನು ಸಿ ಸೆಕ್ಷನ್ ಗುರುಕುಲ ಸ್ಕೂಲಲ್ಲಿ ಡ್ರೈವಿಂಗ್ ವರ್ಕ್ ಮಾಡ್ತಿದ್ದೀನಿ. ನನ್ನ ಹೆಸರು ಆನಂದ್ ಅಂತ, ಎ ಸೆಕ್ಷನ್ ನಾನು ಕಾಂಟ್ರಾಕ್ಟರ್ ಕೆಲಸ ಮಾಡ್ತೀನಿ. ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ, ರಾಜ್ಕುಮಾರ್ ರೋಡಲ್ಲಿ ಒಂದು ರೆಸ್ಟೋರೆಂಟ್ ಇಟ್ಕೊಂಡಿದ್ದೀನಿ. ಶಿವಕುಮಾರ್ ಅಂತ, 10 ವರ್ಷದಿಂದ ಬೆಂಗಳೂರು ಮ್ಯಾನೇಜ್ಮೆಂಟ್ ಹೋಟೆಲ್ ಮ್ಯಾನೇಜ್ಮೆಂಟ್ ವರ್ಕ್ ಮಾಡ್ತಾ ಇದ್ದೀನಿ. ಸೆಕ್ಷನ್ ಬಿ ಸೆಕ್ಷನ್. ನನ್ನ ಹೆಸರು ಪ್ರಭು ಅಂತ, ಸಿ ಸೆಕ್ಷನ್ ಡ್ರೈವ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸಂತೋಷ್ ಅಂತ, ಎ ಸೆಕ್ಷನ್ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮೂರ್ತಿ ಅಂತ, ನನ್ನದು ಒಂದು 4 ಕೀಚರ್ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಿದ್ದೀನಿ, ಹಾಗೂ ರೈತ. ಮೇಡಮ್, ನನ್ನ ಹೆಸರು ನಾಗರಾಜು ಅಂತ, 2006-2007ನೇ ಸಾಲಿನಲ್ಲಿ NPA ನಾಗರಾಜ್ ಜೋಡಿ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಕಾರ ವರ್ಕ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಸಾರಿ ಕೇಳ್ತಾ ಇದ್ದೀವಿ, ವಿ ವರ್ ನಾಟ್ ಇನ್ವೈಟೆಡ್ ಫಾರ್ ದಿಸ್ ಪ್ರೋಗ್ರಾಮ್, ಬಟ್ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. 2006 ವಿ ಆರ್ ಸೀನಿಯರ್ ನಿಮಗಿಂತ. ಸೊ ನಾವು ಕೂಡ ಅರೇಂಜ್ ಮಾಡಲಿಕ್ಕೆ ರೂಪುರೇಷೆ ನೋಡ್ಕೊಳ್ಳೋಣ ಅಂತ ಬಂದ್ವಿ. ಸೊ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ AVP ಮೇಡಮ್ ಆ್ಯಂಡ್ ವಿಜಯಲಕ್ಷ್ಮಿ ಮೇಡಮ್ ಮತ್ತು ಬಯಾಲಜಿ ವಿ ನೆವರ್ ಫರ್ಗೆಟ್ ಆ್ಯಂಡ್ ಒನ್ ಆ್ಯಂಡ್ ಒನ್ಲಿ ಎವರ್ಗ್ರೀನ್ ಹೀರೋ GVR ಸರ್. ನನ್ನ ಹೆಸರು ಪ್ರಸನ್ನ ಅಂತ, ನಾನು ಇಲ್ಲಿ GSS ಮನಿಮನಿ ಶಾಲೆಯಲ್ಲಿ ಶಿಕ್ಷಕರಾಗಿ ವರ್ಕ್ ಮಾಡ್ತಾ ಇದ್ದೇನೆ. ನಂದು 2006ನೇ ಇಸ್ವಿದು ಸಿ ಶಿಕ್ಷಣ. ತಬಲಷ್ಟು ಮತ್ತು ಡ್ರಾಮಾ ನಿರ್ದೇಶಕರು. ಗಣೇಶ್ ಶಿವಕುಮಾರ್ ಅಂತ, ಸಿ ಸೆಕ್ಷನ್ ಕ್ಯಾಟ್ರಿಂಗ್ ವರ್ಕ್ ಮಾಡ್ತಾರೆ. ನನ್ನ ಹೆಸರು ಸಿದ್ದರಾಜು ಅಂತ, ಬಿ ಸೆಕ್ಷನ್ ಮೈಸೂರು ಸೆಂಟ್ರದಲ್ಲಿ ಎಂಪ್ಲಾಯ್ ವರ್ಕ್ ಮಾಡ್ತಾ ಇದ್ದೀನಿ. ಶೋಭಾ ಅಂತ, ಮನೆಯಲ್ಲೇ ಇದ್ದೀನಿ, ಬಿ ಸೆಕ್ಷನ್. ಹಾಯ್, ನನ್ನ ಹೆಸರು ಸುಜಾತ ಅಂತ, ಬಿ ಸೆಕ್ಷನ್ ಓದ್ತಿದ್ದು, ಇವಾಗ ನರ್ಸಿಂಗ್ ಮಾಡಿದ್ದೀನಿ, ಸದ್ಯಕ್ಕೆ ಮನೇಲಿದ್ದೀನಿ. ನನ್ನ ಹೆಸರು ಸವಿತಾ ಅಂತ, ಬಿ ಸೆಕ್ಷನ್ ಹೌಸ್ ವೈಫ್. ನನ್ನ ಹೆಸರು ಮಹೇಂದ್ರ ಅಂತ, ಬಿ ಸೆಕ್ಷನ್ KMF ಕರ್ನಾಟಕ ಮಿಲ್ಕ್ ಫೌಂಡೇಶನ್ ಅಲ್ಲಿ ಡ್ರೈವ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ನವೀನ ಅಂತ, ನಾನು ಬಿ ಸೆಕ್ಷನ್ ಮೈಸೂರು ಹೊಸಳ್ಳಿ ನಮ್ಮ ಕ್ಲಿನಿಕ್ ಅನ್ನು ಗೌರ್ಮೆಂಟ್ ಹಾಸ್ಪಿಟಲ್ ಸ್ಟಾಫ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ನಮಸ್ಕಾರ. ನೀವೆಲ್ಲ ಅವತ್ತಿನ ದಿನ ನಮ್ಮನ್ನ ತಿದ್ದಿ ಬುದ್ಧಿ ಹೇಳಿ ಹೊಡೆದಿಲ್ಲ ಅನ್ನಿದ್ರೆ ನಾನು ಈ ಸ್ಥಾನಕ್ಕೆ ಬಂದು ನಿಂತ್ಕೊಳ್ತಾನೂ ಇರ್ಲಿಲ್ಲ ಅನ್ಸುತ್ತೆ.
ಇವೆಲ್ಲ ಕೊಟ್ಟ ಸಹಕಾರದಿಂದ ಇವತ್ತು ನಾನು ಲೆಕ್ಚರಿಂಗ್ ಮಾಡ್ತಾ ಇದ್ದೀನಿ, ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸುನೀಲಾವತಿ ಎ ಸೆಕ್ಷನ್. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರಂಜಿತಾ ಅಂತ. ನಾನು ಎ ಸೆಕ್ಷನ್. ನಾನು ಇವಾಗ IKF ಹೌಸಿಂಗ್ ಫಿನಾನ್ಸಲ್ಲಿ ಕ್ರೆಡಿಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ನಜ್ಮಾ ಬಾನು. ನಾನು ಎ ಸೆಕ್ಷನಲ್ಲಿದ್ದೆ. ಇವಾಗ ಬೆಂಗಳೂರಲ್ಲಿ ಒಂದು ಕಂಪ್ನಿನಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ರಾಣಿ ಅಂತ. ನಾನು ಬೇಕರಿಯಲ್ಲಿ ಕ್ಯಾಶಿಯರ್ ಆಗಿದ್ದೀನಿ. ರೇಖಾ ಅಂತ. ಎ ಸೆಕ್ಷನ್ ಪ್ರೈವೇಟ್ ಸೆಕ್ಟರಲ್ಲಿ ಬ್ಯಾಂಕಿಂಗಲ್ಲಿ ವರ್ಕ್ ಮಾಡ್ತಿದ್ದೀನಿ, ಅಸಿಸ್ಟೆಂಟ್ ಮ್ಯಾನೇಜರ್. ಮೂರ್ತಿ ಹಂಗೆ ಮೂರ್ತಿ ಕೊಡಿ ಅಲ್ಲೇ ಅವ್ರು ಹೇಳಿ ಅವ್ರು ಹೇಳಿ ರೇಖಾ. ನನ್ನ ಹೆಸರು ಮೂರ್ತಿ ಕೆ ಅಂತ. VL ಮೇಡಮು ಇಜ್ಜಾಲ್ ಮೂರ್ತಿ ಏನಲ್ಲ, ಜಿನಳ್ಳಿ ಮೂರ್ತಿ ಅಂತಾರೆ. ನಾನು ಕ್ರಾಪ್ ಅಡ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ರೈತ ಸೇವೆ ಮಾಡ್ತಾ ಇದ್ದೀನಿ. ಸಿ ಸೆಕ್ಷನ್. ನಮಸ್ತೆ, ನನ್ನ ಹೆಸರು ಮಹೇಶ್ ಅಂತ. ಎ ಸೆಕ್ಷನ್ನು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ FD ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಪ್ರಸ್ತುತ MLA P ಆಗಿ ವರ್ಕ್ ಮಾಡ್ತೀನಿ, ನಂಜನಗೂಡು. ಮಹಾದೇವಿ ಅಂತ. ಸ್ಟಾಫ್ ನರ್ಸ್ ಆಗಿ ಆಸಕ್ರಣ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಡ್ರೈವರ್ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಓದಿಲ್ಲ, ನಾನು ಯಾವ ಏನ್ ಕೆಲಸ ಮಾಡ್ತೀನಿ ಅಂತ ಹೇಳಂಗೇ ಇಲ್ಲ. ವಿಶ್ವನಾಥ್ ಸರ್ ಈ ಕಾರ್ಯಕ್ರಮ ಕುರಿತು 2 ಹಿತನುಡಿಗಳನ್ನ ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲ ನೆನಪಾಗುತ್ತಿದೆ. ಬಹಳ ಕನ್ನಡದ ಪ್ರಸಿದ್ಧ ಕಥೆಗಾರ ಸದಾಶಿವ ಅವರ ಕತೆ, ಪ್ರಸಿದ್ಧ ಕತೆ ಸಾಧ್ಯವಾದರೆ ಓದಿ. ಈ ಸಂದರ್ಭಕ್ಕೆ ಸೂಕ್ತವಾದಂತಹ ನೆನಪು. ಅಧ್ಯಕ್ಷೀಯ ಭಾಷಣ ಅಂತಂದರೆ ಅದು ಸ್ವಲ್ಪ ಕಷ್ಟದ ಕೆಲಸ. ಕೊನೆ ಭಾಗಕ್ಕೆ ಬಂದಿದ್ದೀವಿ. ಹೆಚ್ಚಿಗೆ ಹೇಳುವಂಥದ್ದು ಏನಿಲ್ಲ. ನಿಮ್ಮ ಟೀಚರ್ಸ್ಗಳು ಏನು ಪರಂಪರೆಯನ್ನು ಈ ಶಾಲೆಯಲ್ಲಿ ಬಿಟ್ಟೋಗಿದ್ದಾರೆ, ಅವರ ಶ್ರಮ, ಸಮಯ ಪರಿಪಾಲನೆ ಮತ್ತು ಮಕ್ಕಳ ಬಗ್ಗೆ ಇದ್ದಂತಹ ಪ್ರೀತಿ, ಅದನ್ನೆಲ್ಲ ಇವತ್ತು ಅವ್ರ ಕಣ್ಣಲ್ಲಿ ನೋಡ್ತಾ ಇದ್ದೀನಿ. ಆ ಒಂದು ಪರಂಪರೆಯನ್ನು ನಮ್ಮ ಶಾಲೆಯ ನಮ್ಮ ಎಲ್ಲ ಶಿಕ್ಷಕರುಗಳು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಸರ್ ಒಂದು ನಿಮಿಷ. ಮತ್ತೆ ನೀವೆಲ್ಲರೂ ನಮ್ಮ ಶಾಲೆಗೆ ಕೊಡುಗೆಯಾಗಿ ಮಕ್ಕಳಿಗೆ ಊಟದ ತಟ್ಟೆಗಳನ್ನು ಕೊಟ್ಟಿದ್ದೀರಿ. ಅದನ್ನು ಸಮರ್ಪಕವಾಗಿ ನಾವು ಬಳಸ್ಕೊಂಡು ಮಕ್ಕಳಿಗೆ ಅದನ್ನು ಉಪಯೋಗಕ್ಕೆ ಕೊಟ್ಟು ಅದರ ಸದ್ಬಳಕೆಯನ್ನು ಮಾಡ್ಕೋತೇವೆ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ, ನಿಮಗೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ, ಗುರು ವೃಂದಕ್ಕೆ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹಿತನುಡಿಗಳನ್ನ ಮಾತಾಡಿದಂಥ ವಿಶ್ವನಾಥ್ ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತಾ, ನಮ್ಮ ಸ್ನೇಹಿತ ಜೊತೆಗೆ ನಮ್ಮ ನಂಜನಗೂಡು ತಾಲೂಕು MLA PA ಮಹೇಶ್ ಅವರು ಒಂದು ಗೀತೆ ಆಡೋ ಮುಖಾಂತರ ಕಾರ್ಯಕ್ರಮನ ಮುಂದೆ ತರೋಣ. ಎಲ್ಲ ಅತಿಥಿಗಳಿಗೂ ವಂದನಾರ್ಪಣೆಯನ್ನ ಮಾಡೋದಕ್ಕೆ ಈಗ ನಮ್ಮ 2009ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಏನು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರಿ
ಅವ್ರು ಇಂಡಿವಿಜುವಲ್ ಆಗಿ ಯಾರನ್ನೂ ಕರೆಯಕ್ಕಾಗಲ್ಲ. ಕಾರ್ಯಕ್ರಮ ಕುರಿತು ಎರಡು ಮಾತು ಒಂದು ಲೈನು ಮುಗಿದೋಗ್ಬೇಕು, ಹಂಗೆ ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ವಾಲಂಟಿಯರ್ ಬನ್ನಿ. ಅದು ಈ ದಿನ ಈಡೇರಿದೆ. ನಮ್ಮ ಗುರುಗಳು ಮತ್ತು ನಮ್ಮ ಸ್ನೇಹಿತರು ಎಲ್ಲರೂ ಆಗಮಿಸಿರೋದು ತುಂಬ ಖುಷಿಯಾಗಿದೆ. ಇದೇ ರೀತಿ ಮುಂದೆ ಕಾರ್ಯಕ್ರಮ ಮಾಡೋಣ, ಸಾಧ್ಯವಾದಷ್ಟು ಎಲ್ಲರೂ ಒಂದೇ